ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂ ಸನವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾತಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ವಾಯುಪುರಾಣದ ಈ ಘಟ್ಟದ ಕೊನೆಯ ಅಧ್ಯಾಯ. ವಾಸ್ತವಿಕವಾಗಿ ಪುರಾಣದಲ್ಲಿ ನಾನು ಹೇಳೋ ವಿಷಯದ ಪ್ರಕಾರ ಕೊನೆಯ ಅಧ್ಯಾಯ ಅಲ್ಲ, ವಿಷಯದ ಪ್ರಕಾರ ಇದು ಕೊನೆಯ ಅಧ್ಯಾಯ. ಅತಃ ಪರಂ ಪ್ರವಕ್ಷ್ಯಾಮಿ. ಈಗ ಬೃಹಸ್ಪತ್ಯಾಚಾರ್ಯರು ತಿಳಿಸುವಂಥ ವಿಷಯ, ಶ್ರಾದ್ದ ಮಾಡಬೇಕಾದ್ರೆ ವರ್ಜ್ಯ ವಸ್ತು ಯಾವುದು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬೇಕು, ಇಷ್ಟನ್ನು ಶ್ರಾದ್ದದ ಸಂದರ್ಭದಲ್ಲಿ ತಿಳಿಸುವಂಥದ್ದು. ಈಗ ಹಿಮಾಲಯ ಪರ್ವತದ ಹತ್ತಿರ ಒಬ್ಬ ಹೋದ, ಅಲ್ಲಿ ಹಿಮ ಗೆಡ್ಡೆಗಳೆಲ್ಲ ಬೀಳ್ತಾ ಇದ್ವಂತೆ. ಆ ಗೆಡ್ಡೆ ಬೀಳಬೇಕಾದ್ರೆ ಇವನು ಶ್ರಾದ್ದ ಮಾಡ್ತಾ ಇದ್ದ ಅಂತ. ಈ ಥರ ಪರಿಸ್ಥಿತಿ ಇದ್ದರೆ ಅಂತೂ ಶ್ರಾದ್ದ ಅಲ್ಲೂ ಬಿಡೋ ಹಾಗಿಲ್ಲ, ಒಟ್ಟು ಹೋದಲ್ಲಿ ಬಿಡೋ ಹಾಗಿಲ್ಲ. ಹಿಮಾಲಯದ ಗೆಡ್ಡೆ ಒಂದು ಚೂರು ಚೂರು ಬೀಳ್ತಾ ಇದೆಯಂತೆ. ಬಿದ್ದಾಗ ಆ ಶ್ರಾದ್ದ ಕರ್ಮ ಮಾಡಬೇಕಾದ್ರೆ ಏನು ಬೀಳ್ತಾ ಇದೆ, ಆ ಸ್ಥಳದಲ್ಲಿ ಬಿದ್ದ ಗೆಡ್ಡೆನ ಆಚೆ ಸರಿಸ್ಬೇಕಂತೆ. ಸರಿಸದೆ ಹಾಗೆ ಶ್ರಾದ್ದ ಮಾಡಬಾರ್ದು, ಅದು ಶುಚಿಯಾಗಿರ್ಬೇಕು, ಆ ಸ್ಥಳ ಆ ಗೆಡ್ಡೆ ಬರಬಾರ್ದು, ಬೀಳಬಾರ್ದು ಅಂತ. ಇನ್ನು ಅಷ್ಟೇ ಅಲ್ಲದೆ ನೀವು ಅಗ್ನಿಹೋತ್ರ ಮಾಡಿದರೆ ಎಲ್ಲಿ ಪುಣ್ಯ ಅಂದರೆ ತುಂಬ ಚಳಿ ಇರುತ್ತೆ, ಹಿಮ, ಆ ಸ್ಥಳಕ್ಕೂ ಅಗ್ನಿಹೋತ್ರ ಮಾಡಬೇಕಂತೆ, ಆಗ ತುಂಬ ಪುಣ್ಯ ಅಂತ ಅದನ್ನೆಲ್ಲ ಹೇಳ್ತಾರೆ. ಅದನ್ನು ತುಂಬ ಪವಿತ್ರ ಅಂತೆ ಅಂಥ ಸಂದರ್ಭದಲ್ಲಿ ಅಗ್ನಿಹೋತ್ರ ಮಾಡಿದರೆ. ಹಾಗಾದ್ರೆ ನೀವು ಬದರಿಗೆ ಹೋಗಿ ಸರಿಯಾಗಿ ಸಂಧ್ಯಾವಂದನೆ ಮಾಡಿದರೂ ಪುಣ್ಯ, ಸರಿಯಾಗಿ ಒಂದು ಅಗ್ನಿಹೋತ್ರ ಆಚರಣೆ ಮಾಡಿದರೂ ಪುಣ್ಯ, ಶ್ರಾದ್ದಕರ ಮಾಡಿದ್ರೆ ಬಹಳ ವಿಶೇಷ. ಅಲ್ಲಿ ಏನು ಮಾಡಿದರೂ ಸರಿಯಾಗಿ ತುಂಬ ಪುಣ್ಯ. ಯಾಕೆಂದರೆ ತುಂಬ ಆರಾಮಾಗಿದ್ದಾಗ ಮಾಡೋದು ದೊಡ್ಡ ವಿಷಯ ಅಲ್ಲ, ಸ್ವಲ್ಪ ಕಷ್ಟ ಸಂದರ್ಭ ನೆರವೇರಿದಾಗ ನಾವು ಬಿಡದೆ ಅದನ್ನು ಆಚರಿಸೋದು ಶ್ರೇಷ್ಠ. ಇದಾದಮೇಲೆ ಶ್ರಾದ್ದ ಬೆಳಗಿನ ಜಾವ ಮಾಡಬೇಕು, ರಾತ್ರಿ ಮಾಡಬೇಕು, ನಮಗೆಲ್ಲರೂ ಗೊತ್ತಿದೆ. ಬೆಳಗ್ಗೆನೇ ಮಾಡೋದು ಇಲ್ಲ ಮಧ್ಯಾಹ್ನ ಮಾಡೋದು ಶ್ರೇಷ್ಠ. ಯಾವುದು? ಮಧ್ಯಾಹ್ನ, ಕುತಪ ಕಾಲ. ಅದರಿಂದ ಆವಾಗ ಶ್ರೇಷ್ಠ ಅಂದರೆ ಅದಕ್ಕೆ ಕೆಲವರು ರಾತ್ರೌ ಶ್ರಾದ್ದಂ ಅಂತ ರಾತ್ರಿ ಕಾಲದಲ್ಲೂ ಶ್ರಾದ್ದ ಮಾಡೋರು ಇದ್ದಾರಂತೆ. ಮಾಡಬೇಕು ಅಂಥೇಳಿ ರಾತ್ರಿ ಶ್ರಾದ್ದ ಮಾಡೋ ಹಾಗಿಲ್ಲ, ಅದು ಬಹಳ ನಿಷಿದ್ಧ. ರಾತ್ರಿ ಏನಾದ್ರು ಶ್ರಾದ್ದ ಮಾಡ್ತಾರೆ ಅಂದರೆ ಸರಿಯಾಗಿ ಶಾಸ್ತ್ರಜ್ಞಾನ ಇಲ್ಲದೆ ಮಾಡ್ತಾ ಇದ್ದಾರೆ ಅಂತ ಅರ್ಥ, ಅದು ಮಾಡೋ ಹಾಗಿಲ್ಲ. ನತ್ತಂತು ವರ್ಜಯೇತ್ ಶ್ರಾದ್ದಂ ಸ್ಪಷ್ಟವಾಗಿ ಬಂತು. ಇನ್ನು ಗ್ರಹಣ ಕಾಲದಲ್ಲಿ ಶ್ರಾದ್ದ ಮಾಡ್ಬೋದೋ ಇಲ್ವೋ ಅಂತ ಒಂದು ಪ್ರಶ್ನೆ ಇಟ್ಕೊಂಡ್ರು. ಗ್ರಹಣ ಕಾಲದಲ್ಲಿ ಶ್ರಾದ್ದ ಮಾಡೋ ಹಾಗಿಲ್ವಂತೆ. ಮತ್ತು ಹಾಗಾದ್ರೆ ತರ್ಪಣ ಅದೆಲ್ಲ ಕೊಡ್ಬೋದು, ಆದರೆ ಶ್ರಾದ್ದ ಕರ್ಮಕ್ಕೆ ಅವ್ರ ಟೈಮು ವೇಸ್ಟ್ ಮಾಡಿಸಿ ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಸಾಧನೆ ಮಾಡ್ತಾ ಹೋಗಿ. ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ಕೆಲವ್ರಿಗೆ ತಲೆಯಲ್ಲಿ ಭಾವನೆ ಇರುತ್ತೆ, ಜಪ ಬಿಟ್ಬಿಡ್ತಾರೆ. ಸಂಧ್ಯಾ ಅಂದರೆ ಇವತ್ತು 3 ಹೊತ್ತು ಆಗದೆ ಇರೋ ಚಿಂತೆ ಇಲ್ಲ, ಈಗ 3 ಹೊತ್ತಲ್ಲ 2 ಹೊತ್ತಿಗೆ ಬಂದೆ ಕೂತಿದೆ, 2 ಹೊತ್ತು ಮಾಡಲಿಲ್ಲ, 1 ಹೊತ್ತು ಸಾಮಾನ್ಯ. ಅದು ಬೆಳಗ್ಗೆ ಎದ್ದಾಗ ಸ್ನಾನ ಮಾಡಿರ್ತಾರೆ, ಒಂದು 10 ನಿಮಿಷ ಗೋಪಿ ಚಂದನ ಹಚ್ಚಿಕೊಂಡು ಒಂದು ಸಂಧ್ಯಾ ಆದರೆ ಮುಗೀತು. ಆಮೇಲೆ ಬರೋದು ರಾತ್ರಿ ಆಗೋಗುತ್ತೆ, ಮತ್ತು ಇನ್ನು ಸಂಧ್ಯಾ ಆದರೆ ಅದೇ ದೇವರಿಗೆ ಅರ್ಪಣೆ. ಈ ರೀತಿ ಆಯಿತು. ಕೆಲವರು ಏನು ಮಾಡಿದರು, ಗ್ರಹಣ ಕಾಲದಲ್ಲಿ ಮಾಡಿದ್ದಕ್ಕೆಲ್ಲ ಪುಣ್ಯ ಜಾಸ್ತಿ ಅಂತೆ, 1,000 ಪಟ್ಟು 1,000 ಪಟ್ಟು ಅನಂತ ಪಟ್ಟದು.
ಆದ್ದರಿಂದ ಈಗೆಲ್ಲ ಬಿಟ್ಟಿದ್ದಾಯಿತು, ಆಗ ಒಂದು ಸರಿ ಸರಿಯಾಗಿ ಸಂಧ್ಯಾನೆ ಮಾಡೋಣ ಅಂತ ಅವಾಗ ಸರಿಯಾಗಿ ಇಟ್ಕೊಂಡಿದ್ರಂತೆ ನಿಯಮ. ಹಾಗಾದ್ರೆ ದಿವಸ ಎಲ್ಲ ಬಿಟ್ಟು ಆಗ ಒಂದು ಸರಿಯಾಗಿ ಗ್ರಹಣ ಕಾಲದಲ್ಲಿ ಮಾಡಿದರು. ಇದಕ್ಕೆ ಪುಣ್ಯ ಉಂಟಾ? ಖಂಡಿತ ಇಲ್ಲ. ಶ್ರಾದ್ದ ಸಂದರ್ಭದಲ್ಲೂ ಹಾಗೆ ಅಂತೆ, ಮಾಡಬೇಕಾದ ಶ್ರಾದ್ದ ಬೇರೆ ದಿವಸ ಬಿಟ್ಟಾಯಿತು, ಅವತ್ತಿನ ದಿವಸ ಶ್ರಾದ್ದ ಗ್ರಹಣ ಕಾಲದಲ್ಲಿ ಚೆನ್ನಾಗಿ ಮಾಡೋದು. ಯಾಕೆ? ನೀವು ಮಾಮೂಲಿ ದಿವಸ ಮಾಡಿದ್ದಕ್ಕೆ ಎಷ್ಟು ಪುಣ್ಯನೋ ಅದರ ಕೋಟಿ ಪಟ್ಟು ಪುಣ್ಯ ಗ್ರಹಣ ಕಾಲದಲ್ಲಿ ಮಾಡಿದರೆ ಉಂಟು. ಆ ಗ್ರಹಣ ಕಾಲದಲ್ಲಿ ಆಚರಿಸಿಬಿಟ್ರೆ ಸಾಕು. ಯಾಕೆ? ಜನರು ನೋಡೋದು ಹೇಗೆ, ಜಾಸ್ತಿ ಎಲ್ಲಿ ಯಾವ ಸಮಯದಲ್ಲಿ ಶ್ರೇಷ್ಠತೆ ಇದೆಯೋ ಅಷ್ಟು ಅನುಸರಿಸಿದ್ರೆ ಸಾಕು ಅಂತ. ಆದರೆ ಹಾಗೆ ಮಾಡೋ ಹಾಗಿಲ್ಲ. ಸರ್ವಸ್ವೇನಾಪಿ ಕರ್ತವ್ಯಂ, ಅದು ರಾಹು ದರ್ಶನ ಅಂತ. ಈ ರಾಹು ಕಾಲದ ಬಗ್ಗೆ ಮಾತನಾಡಲಿಲ್ಲ. ರಾಹುಗ್ರಸ್ತ ಈ ಗ್ರಹಣ ಕಾಲದಲ್ಲಿ ದರ್ಶನ ಆದ ಕೂಡಲೇ ಸರ್ವಸ್ವ ದಾನ ಮಾಡಬೇಕಂತೆ. ದಾನಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ ಗ್ರಹಣ ಕಾಲದಲ್ಲಿ. ಆಗ ಶ್ರಾದ್ದ ಮಾಡಿಕೊಂಡು ತುಂಬ ಆಚರಿಸೋದಿಲ್ಲ, ಅಗತ್ಯ ಇಲ್ಲ. ಆದರೆ ಪಿತೃಗಳನ್ನು ಉದ್ದೇಶಿಸಿ ದಾನಕ್ಕೆ ಒಂದು ಮಹತ್ವ ಕೊಟ್ಟಿದ್ದಾರೆ. ಇದಾದ ಮೇಲೆ ಹೇಳ್ತಾರೆ, ಒಂದು ವೇಳೆ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ನಾವು ಶ್ರಾದ್ದ ಮಾಡ್ತೀವಿ ಅಂತ ಹೊರಟ್ರೆ ಅದು ಹೇಗಾಯಿತು ಅಂದರೆ, ಒಂದು ಹಸು ನಡ್ಕೊಂಡು ಹೋಗ್ತಾ ಇತ್ತಂತೆ, ಅದಕ್ಕೆ ಕೆಸರಿದೆ ಅಂತ ಗೊತ್ತಿಲ್ಲ, ಕಾಲಿಟ್ಟುಬಿಡ್ತು. ಈ ಕಡೆ ಹೊರಗೆ ಬರಲಿಕ್ಕಾಗಲ್ಲ. ಯಾಕೆ? ಯಾರು ಎತ್ತೋರಿಲ್ಲ, ತಾನು ಸಿಗಾಕೊಂಡ್ಬಿಟ್ಟಿದೆ. ಏನಾರು ಉಪಯೋಗನ? ನಾವು ಎಂದಿಗೂ ಕೂಡ ಉದ್ಧಾರ ಮಾರ್ಗ ಸಾಧ್ಯನೇ ಇಲ್ಲ ಆ ಹಸುವಿಗೆ. ಆ ಥರ ನಾವು ಹಸು ಥರ ಇದ್ವಿ, ಒಳ್ಳೆಯವರೇ ಆಗಿದ್ವಿ. ಆದರೆ ಶ್ರಾದ್ದ ಆಚರಣೆ ಗ್ರಹಣ ಕಾಲದಲ್ಲಿ ಮಾಡೋಣ ಅಂತ ಮಾಡಿ ಕೆಸರಿಗೆ ಸಿಕ್ಕಾಕೊಡೋ ಥರ ಹಸು ಎಷ್ಟು ಕಷ್ಟಪಡ್ತಾ ಇದೆಯೋ ಅಷ್ಟು ನಾವು ಕಷ್ಟಪಡಬೇಕು, ಏನೂ ಉಪಯೋಗ ಇಲ್ಲ. ಇದನ್ನು ಹೇಳ್ತೀವಿ. ಸರಿ, ಯಾವ್ಯಾವ ದೇವತೆಗಳನ್ನು ನಾವು ಅಂದಿನ ದಿವಸ ಶ್ರಾದ್ದದಲ್ಲಿ ಉಪಾಸನೆ ಮಾಡಬೇಕು? ವಿಶ್ವೇ ದೇವತೆಗಳು ಮತ್ತು ಯಮದೇವರು, ಇವರೆಲ್ಲ ನಮಗೆ ಗೊತ್ತಿರೋದು. ಆದರೆ ಬಹುಮಾಂಸ ಪರಂಹರಿಹಿ, ಮಾಂಸ ಸಮರ್ಪಣೆ ಎಂದಿಗೂ ಮಾಡಬಾರ್ದು. ಕೆಲವರು ಮಾಂಸದ ಈ ಒಂದೊಂದು ಆ ಪ್ರಾಣಿಯ ಪದಾರ್ಥ, ಅದರ ಕೊಂಬು, ಅದರ ಹೃದಯ, ಅದರ ಇನ್ನೊಂದೇನೋ ವಸ್ತು, ಇದೆಲ್ಲ ಸಮರ್ಪಣೆ ಮಾಡ್ತಾರಂತೆ. ಇದೆಲ್ಲ ಯಾರಿದ್ದಾರೆ ಅಂತ ನಮಗೆ ಅನಿಸ್ಬೋದು. ಈಗೆಲ್ಲ ಬಲಿಗಳೇ ಬೇಕಾದಷ್ಟು ನಡೆಯುತ್ತಂತೆ. ಇದೂ ಒಂದು ಪಿತೃಗಳಿಗೋಸ್ಕರ ಬಲಿ ನಡೆಯೋದ್ರಲ್ಲಿ ದೊಡ್ಡ ವಿಷಯ ಏನಿಲ್ಲ. ಆದರೆ ಒಂದು ಕಥೆಯನ್ನು ಕೇಳ್ತೀವಿ ನೋಡಿ, ಶ್ರಾದ್ದ ಕರ್ಮದಲ್ಲಿ ಮಂತ್ರ, ಚಕ್ರವಾಕ ಮಂತ್ರ ಅಂತ. ಆ ಚಕ್ರವಾಕ ಮಂತ್ರದ ಅರ್ಥ ಕೇಳ್ತಾ ದೊಡ್ಡ ಕಥೆ ಕೇಳ್ತೀವಿ ಶ್ರಾದ್ದದ ಬಗ್ಗೆ. ಆ ಕಥೆ ಹೇಳಲಿಕ್ಕೆ ಹೋಗಲ್ಲ, ಆದರೆ ಆ ಕಥೆಯಲ್ಲಿ ಏನು ಬರುತ್ತೆ, ಅವರು ಎಲ್ಲ 7 ಜನ ಸೇರಿಕೊಂಡು ಅವ್ರು ಏನು ಮಾಡ್ತಾರೆ, ಮಧ್ಯಕ್ಕೆ ಹಸಿವು ಆಗೋಯ್ತು, ಹಸುವನ್ನು ಇಟ್ಕೊಂಡು ಹೋಗಿರ್ತಾರೆ ಕಾಡಿಗೆ ಹಸುವನ್ನು ಇಟ್ಕೊಂಡು ಹೋಗಿದ್ದೇನಕ್ಕೆ? ಅದಕ್ಕೆ ಹುಲ್ಲು ತಿನ್ನಿಸ್ಲಿಕ್ಕೆ ಅಂತ. ಅದ್ರ ಜೊತೆ ಕರು ಬೇರೆ ಇಟ್ಕೊಂಡು ಹೋಗಿರ್ತಾರೆ. ಆ ಕರು ನೋಡಾದರೂ ಕೂಡ ಒಂದು ಕಾರುಣ್ಯ ಸ್ಥಿತಿ ಬರಬಾರ್ದ? ಏನು ಮಾಡ್ತಾರೆ? ಏನು ಮಾಡಲ್ಲ, ಹಸಿವಾಯಿತು, ಈ ಹಸು ಹತ್ರ ಹೇಗಿದ್ರು ಇದ್ದೇ ಇದೆ, ಇದನ್ನೇ ಕೊಂದು ತಿಂದು ಬಿಡೋಣ ಅಂತ ಸಂಕಲ್ಪ ಮಾಡಿದರು ಅಂತ ಈ ಕಥೆ ಕೇಳ್ತೀವಿ. ಆಮೇಲೆ ಏನು ಮಾಡಿದರು? ಒಬ್ಬ ಹೇಳ್ದ, ಅಯ್ಯೋ ತಿನ್ನೋದಂತೂ ತಿಂತೀವಿ, ನೈವೇದ್ಯ ಮಾಡೇ ತಿನ್ಬಿಡೋಣ ಅಂತ ಪಿತೃದೇವತೆ ನೈವೇದ್ಯ ಮಾಡಿ ಬೇರೆ ತಿಂದ್ರಂತೆ. ಅಂದರೆ ಇದೆಲ್ಲ ಪುರಾಣ ವಾಕ್ಯ ಗಮನಿಸಿದ್ರೆ ಎಂದಿಗೂ ಕೂಡ ಮಾಂಸ ಅರ್ಪಣೆ ಅನ್ನೋದು ಶ್ರಾದ್ದದಲ್ಲಿ ಆ ರೀತಿ ಪಿತೃಗಳಿಗೆ ತೃಪ್ತಿ ಅಂತ ಇಲ್ಲ. ನಾವು ಎಲ್ಲ ಕಡೆ ಕೆಲವು ದೇವತೆಗಳಿಗೆ ತೃಪ್ತಿ ಆಗಲಿಕ್ಕೆ ಬಲಿ ಅಂತ ಕೊಡ್ತಾ ಇರ್ತಾರೆ, ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇರ್ತೀವಿ. ಅದು ಖಂಡಿತ ಅದು ದೇವತೆ ಅಲ್ಲ, ಅದು ದೀನ ದೇವತೆ ಅಂತೆ. ದೇವತೆಗೂ ದೀನ ದೇವತೆಗೂ ವ್ಯತ್ಯಾಸ ಇದೆ. ಈಗ ಹಯಗ್ರೀವ ಅಂದರೆ 2 ಶಬ್ದನೂ ಇದೆ. ಒಬ್ಬ ದೇವತಾ ಭಗವಂತ ಹಯಗ್ರೀವ ಇದ್ದಾನೆ, ದೈತ್ಯರಾದ ಹಯಗ್ರೀವನೂ ಇದ್ದಾನೆ. ಹಾಗೆ ದೇವತೆಗಳು 2, ದೀನ ದೇವತೆ, ಒಂದು ದೇವತೆ. ಅದು ದೀನ ದೇವತೆಗೆ ಸಿಗೋದು ಅಂದರೆ ಕೆಟ್ಟ ದೇವತೆಗಳಿಗೆ ಹೋಗಿ ಸೇರೋದು. ಅದು ಸುಮ್ಮನೆ ದೇವ ಅಂತ ಶಬ್ದ ಕರೆಯೋದಷ್ಟೇ. ಸರಿ, ಇಷ್ಟ ಆಯಿತು. ಇದಾದ ಮೇಲೆ ಮಾಂಸ ಎಂದಿಗೂ ಕೂಡ ಅರ್ಪಣೆ ಆಗಬಾರ್ದು ಅಂತ. ಅದಕ್ಕೆ ಆ ಚಕ್ರವಾಕ ಮಂತ್ರದ ಕಥೆ ಏನು, ಆ ಮಂತ್ರ ಹೇಳಿಸ್ತಾರೆ ಶ್ರಾದ್ದದಲ್ಲಿ. ವಿಶೇಷವಾಗಿ ಆ ಮಂತ್ರ ಹೇಳಿಸಿ ಎಲ್ಲವನ್ನು ಮಾಡಿಸ್ತಾರೆ. ಅದಕ್ಕೇನಂದರೆ ನಮ್ಮ ಆಚಾರ್ಯರು ಕೊಟ್ಟ ಉತ್ತರ, ಅದು ಪಿಷ್ಟ ಅಂತ ಗಮನಿಸ್ಕೊಂಡು, ಪಿಷ್ಟ ಪಶು ಕೊಟ್ಟ ಹಾಗೆ ಹಿಟ್ಟಿನ ರೀತಿಯಲ್ಲೋ ಆಜ್ಯ ತುಪ್ಪದಲ್ಲೋ ಅವರು ಅರ್ಪಣೆ ಮಾಡಿದರು ಅಂತ ಅರ್ಥ ಮಾಡಬೇಕು, ಅನಿವಾರ್ಯ. ಇದೆಲ್ಲ ಆದಮೇಲೆ ಕೆಲವು ಪದಾರ್ಥಗಳನ್ನು ಬಳಸೋ ಹಾಗಿಲ್ಲ ಅಂತ ಹೇಳ್ತಾರೆ. ಯಾವ್ಯಾವ ಪದಾರ್ಥ ಅಂತ ಬರ್ತಾ ಅಲ್ಲ, ಇಲ್ಲಿ ಹೇಳೋದೇನೆಂದರೆ ಇವ್ರು ಶುರು ಮಾಡ್ತಾ ಇವರು ಈರುಳ್ಳಿ ಬಗ್ಗೆ ಮಾತಾಡ್ತಾರೆ ನೋಡಿ. ಗಮನಿಸಿ, ಒಳ್ಳೆ ವಿಷಯ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಬಗ್ಗೆ ತಿಳ್ಕೊಳ್ಳೋ ವಿಷಯ. ಲಶುನಂ ಗೃಂಜನಂ ಚೈವ ಫಲಾಂಡು ಪಿಂಡ ಮೂಲಕಂ ಕರಂಭಾದ್ಯಾನಿ ಚಾನ್ಯಾನಿ ಹೀನಾನಿ ರಸಗಂಧತಃ. ಲಶುನ ಅಂತಂದ್ರೇನು? ಬೆಳ್ಳುಳ್ಳಿ. ಗೃಂಜನ ಅಂದರೆ ಇನ್ನೂ ಕೂಡ ಅದು ದೊಡ್ಡ ಬೆಳ್ಳುಳ್ಳಿ ಅಂತ ಇಲ್ಲಿ ಹೇಳೋದು. ಅಂತೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅರ್ಥ ಇದೆ. ಇದನ್ನೆಲ್ಲ ಎಂದಿಗೂ ಕೂಡ ಶ್ರಾದ್ದ ಕರ್ಮದಲ್ಲಿ ಉಪಯೋಗಿಸೋ ಹಾಗೆ ಇಲ್ಲ. ಕೆಲವರೆಲ್ಲ ಹೇಳ್ತಾರಲ್ಲ, ನೈವೇದ್ಯಕ್ಕೆ ಏನೇನು ಇಡಬೇಕು, ನಾವೇನಿಟ್ಟರೂ ಭಗವಂತ ತಗೊಳ್ತಾನೆ, ಬರೋದಿಲ್ಲ ಅಂತ. ಅದು ಏನಂದರೆ ಬರೀ ನಮ್ಮ ವರ್ಣದವ್ರಿಗೆ ಅಂತಲ್ಲ, ಯಾವ ವರ್ಣದವರಾದರೂ ಕೂಡ ಅವರು ಶ್ರಾದ್ದ ಕರ್ಮದಲ್ಲಿ ಉಪಯೋಗ ಮಾಡ್ತಾ ಇದ್ರೆ ಅದನ್ನು ಮಾತ್ರ ಬಳಸೋ ಹಾಗಿಲ್ಲ. ಕೆಲವರಿಗೆ ನಿಷೇಧ ಇರಲ್ಲ, ಕೆಲವರು ತಿನ್ಬೋದು. ಅದನ್ನು ಅಂಥವ್ರನ್ನೂ ಕುರಿತು ಎಲ್ಲರನ್ನೂ ಸೇರಿಸ್ಕೊಂಡು ಇಲ್ಲಿ ಉತ್ತರ ಕೊಟ್ಟರು. ಆದರೆ ಲಶುನಂ ಗೃಂಜನಂ ಚೈವ,
ಈ ಪದಾರ್ಥನೆಲ್ಲ ಯಾಕೆ ಯಾಕೆ ಆ ಶ್ರಾದ್ದದಲ್ಲಿ ವಿನಿಯೋಗ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಹೇಳ್ತಾರೆ. ಅದೇನಿಲ್ಲ, ಈ ಜೈನ ಮತದವರು ಅದಕ್ಕೆ ಹೇಳ್ತಾರೆ, ಅವರು ಸ್ವೀಕಾರ ಮಾಡಲ್ಲ, ಜೈನರು ಸ್ವೀಕಾರ ಮಾಡಲ್ಲ ಯಾವುದನ್ನ, ಈರುಳ್ಳಿ ಬೆಳ್ಳುಳ್ಳಿ, ಆಲೂಗಡ್ಡೆನೂ ತೊಗೊಳಲ್ಲ, ಇನ್ನೂ ಜಾಸ್ತಿ ಮಾಡಿ. ನಮ್ಮಲ್ಲಿ ಕೆಲವರೆಲ್ಲ ತೊಗೊಳೋದಿಲ್ಲ, ಕೆಲವರು ತೊಗೊಳೋದೇ ಇಲ್ಲ, ಅದಿರಲಿ. ಅಂತೂ ಅವ್ರು ಯಾಕೆ ತೊಗೊಳಲ್ಲ? ಅವರೇನೊಂದು ಕಾರಣ ಕೊಡಬೇಕಲ್ಲ. ಅವರೇನು ಕಾರಣ ಕೊಡ್ತಾರೆ? ಅದು ಕೆಲವು ಗೆಡ್ಡೆ ಗೆಣಸು ಎಲ್ಲ ಯಾಕೆ ತೊಗೊಳಲ್ಲ ಅಂದರೆ, ಅದು ಭೂಮಿ ಕೆಳಗಡೆ ಅದು ಬೆಳೆಯೋದು, ನೀವು ಅದನ್ನು ಕಟ್ ಮಾಡಿ ಎಲ್ಲ ಸ್ವೀಕಾರ ಮಾಡ್ತೀರಿ ಅಂದರೆ ಅದು ಪ್ರಾಣಿ ಹಿಂಸೆ ಅನ್ನೋ ರೀತಿ ಅವರೇನೋ ಒಂದು ಕಲ್ಪನೆ ಇಟ್ಕೊಂಡು ಮಾತಾಡ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ತೊಗೊಳಲ್ಲ ಅಂತ ಪ್ರಶ್ನೆ ಬಂದರೆ ಅವ್ರೇನು ಹೇಳೋದು ಅಂದರೆ, ಒಂದು ಕಥೆ ಹೇಳ್ತಾರೆ. ಆ ಕಥೆ ನಿರ್ಮೂಲ ಏನಲ್ಲ, ಅಂದರೆ ಅದಕ್ಕೆ ಪ್ರಮಾಣ ಇಲ್ಲ ಅಂತ ಏನಿಲ್ಲ, ಅದು ಆಯುರ್ವೇದದಲ್ಲಿ ಬರುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ ಅದಕ್ಕೆ ಏನಿಲ್ಲ, ಅದು ರಾಹು, ಅದು ಅವ್ರ ಕಥೆ ಒಪ್ತಾರೆ. ಆ ಕಥೆನಲ್ಲಿ ಅವರು ಒಪ್ಕೊಂಡಿದ್ದಾರೆ. ಅವರು ದೇವತೆಗಳನ್ನೂ ಒಪ್ತಾರೆ. ಅವರು ಸರಸ್ವತಿ ಗಣಪತಿ ಎಲ್ಲ ಆರಾಧನೆಯೂ ಮಾಡ್ತಾರೆ. ಜೈನರು ಅಂತೂ ಕೂಡ ತುಂಬ ಬೌದ್ಧರ ಥರ ತೀರಾ ಹೊರಗಿನವರಲ್ಲ, ಸ್ವಲ್ಪ ಒಳಗೆ ಸೇರ್ಕೊಂಡು ಹಾಗಿರ್ತಾರೆ. ಅವರೇನು ಮಾಡಿದ್ದಾರೆ, ಈ ಸಮುದ್ರ ಮಥನ ಆಯ್ತಲ್ಲ, ಸಮುದ್ರ ಮಥನ ಆದಮೇಲೆ ಈ ರಾಹು ಎಲ್ಲ ಅಮೃತಪಾನ ಮಾಡಬೇಕು ಅಂತ ಇದ್ದ, ಬಂದು ಅವನ ತಲೆಯನ್ನು ಕತ್ತರಿಸಿದ್ರಲ್ಲ, ಕತ್ತರಿಸಿದ ಮೇಲೆ ರಕ್ತ ಹನಿ ಸುರಿಯಿತು. ರಕ್ತ ಸುರಿದು ಭೂಮಿಗೆ ಬಿತ್ತು. ಬಿದ್ದಾಗ ಹುಟ್ಟಿದ ಯಾವುದು? ಅದೇ ಈರುಳ್ಳಿ ಬೆಳ್ಳುಳ್ಳಿಗಳು. ಓಹೋ, ರಾಹುವಿನ ರಕ್ತದಿಂದ ಹುಟ್ಟಿದ್ದನ್ನು ತಿಂತೀರಾ, ತಿನ್ಕೊಳ್ಳಿ. ಇದನ್ನು ಆಯುರ್ವೇದ ಉಲ್ಲೇಖ ಮಾಡುತ್ತೆ. ಆಶ್ಚರ್ಯ. ಆಯುರ್ವೇದದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಔಷಧ ಗುಣ ಇರ್ಬೋದು ನಿಜ, ಆದರೆ ನಿಜವಾಗಿ ಅದರ ಹುಟ್ಟು ಸರಿಯಿಲ್ಲ. ಆದರೆ ಅದು ಅಮೃತ ತೊಟ್ಟು ಬಿದ್ದಿತ್ತೋ ಏನೋ, ಅದಕ್ಕೆ ಅದು ಆರೋಗ್ಯ ಪ್ರದವೂ ಕೂಡ ಆಗಿದೆ, ಸ್ವಲ್ಪ ಬೇಕಾಗಿ ಬರುತ್ತೆ. ಆದರೆ ಇಲ್ಲಿ ಏನು ಹೇಳ್ತಾರೆ, ಇದಿಷ್ಟು ಅವರ ಕಥೆ ಆಯಿತು, ಆಯುರ್ವೇದದಲ್ಲಿ ಬರುವಂಥ ವಿಷಯ. ಜೈನ ಮತದವರು ಅದನ್ನು ಒಪ್ಪಿದ್ದಾರೆ. ನಮ್ಮ ಪುರಾಣದಲ್ಲಿ ಏನಿದೆ ಅಂದರೆ, ಈ ವಾಯು ಪುರಾಣದಲ್ಲಿ ಹೀಗೆ ಬರುತ್ತೆ. ಇದರ ಬಗ್ಗೆ ಏನು ಬಂತು? ಶ್ರಾದ್ದ ಕರ್ಮಣಿ ವರ್ಜ್ಯಾನಿ ಕಾರಣಂ ಚಾತ್ರ ವಕ್ಷ್ಯತೆ. ಯಾಕೆ ಇದನ್ನು ಶ್ರಾದ್ದ ಕರ್ಮದಲ್ಲಿ ವಿಶೇಷವಾಗಿ ಉಪಯೋಗಿಸಬಾರ್ದು ಅಂದರೆ ಒಂದು ಕಾರಣ ಕೊಟ್ಟರು. ಅದು ಹಿಂದೆ ದೇವತೆಗಳು ಅಸುರರು ಎಲ್ಲ ಸೇರಿ ಯುದ್ಧ ಮಾಡಿದರು. ಯುದ್ಧ ಮಾಡಿದಾಗ ಬಲಿಚಕ್ರವರ್ತಿ ದೈತ್ಯರ ಪಕ್ಷದಲ್ಲಿದ್ದ, ಇದ್ದರೂ ಸೋತು ಬಿಟ್ರಂತೆ ದೈತ್ಯರು. ಸೋಲ್ಬೇಕಾದ್ರೆ ಎಷ್ಟೆಷ್ಟು ರಕ್ತ ಹನಿ ಬಿತ್ತಲ್ಲ, ಆ ಬಿದ್ದದ್ದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಆಯಿತು ಅಂತ ಇದು ವಾಯುಪುರಾಣ ಹೇಳೋದು. ಹಾಗಾದರೆ ಇದು ಯಾರ್ದೋ ಒಟ್ಟು, ಆ ರಾಹು ರಕ್ತದಿಂದ ಬಂದಿದ್ದೋ, ಈ ದೈತ್ಯರ ರಕ್ತದಿಂದ ಬಂದಿದ್ದೋ, ಒಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ತಾಮಸಿ ಗುಣ, ತಾಮಸ ಸ್ವಭಾವ ಪ್ರಚೋದನೆ. ಯಾಕೆಂದರೆ ತಮೋಗುಣ ದೈತ್ಯರ ರಕ್ತದಿಂದ ಹುಟ್ಟಿದ್ದು. ಇದಕ್ಕೆ ಪ್ರಮಾಣ ಇದೆ. ವ್ರಣೇಭ್ಯೋ ವಿಸ್ಫುರಂತೋ ವೈ ಪತಿತ ರಕ್ತ ಬಿಂದವಃ. ರಕ್ತ ಬಿಂದುಗಳು ಬಿದ್ದುವು ಯಾವಾಗ? ವ್ರಣೇಭ್ಯ, ಅವ್ರಿಗೆಲ್ಲ ಗಾಯ ಆಗಿಬಿಟ್ಟಿತ್ತಂತೆ, ವ್ರಣ ಆಗೋಗಿತ್ತಂತೆ. ಆ ಸಂದರ್ಭದಲ್ಲಿ ಆ ರಕ್ತ ಬಿದ್ದಿತ್ತು, ಹೀಗೆಲ್ಲ ಆಯಿತು. ತತಃ, ಈ ಕಾರಣದಿಂದ ಶ್ರಾದ್ದ ಕರ್ಮದಲ್ಲಿ ಇದ್ಯಾವುದನ್ನು ಉಪಯೋಗಿಸಬೇಡಿ. ಅಷ್ಟು ಹೇಳಿದ್ರಲ್ಲ, ನಿತ್ಯಶಃ ಅಂತ ಒಂದು ಮಾತು ಹೇಳ್ತಾರೆ. ಶ್ರಾದ್ದ ಕರ್ಮದಲ್ಲಲ್ಲ, ಅದು ಪ್ರತಿ ದಿವಸ ಬಳಸೋ ಹಾಗಿಲ್ಲ ಅಂತ. ಆದ್ದರಿಂದ ಇನ್ನು ವಿಶೇಷ ಶ್ರಾದ್ದ ಕರ್ಮದಲ್ಲಂತೂ ಸುತರಾಮ್ ಇಲ್ಲವೇ ಇಲ್ಲ, ಅದ್ರ ಬಗ್ಗೆ ಹೇಳೋಗೆ ಇಲ್ಲ ಅಂತ. ಇಷ್ಟು ಅದು ಬರ್ತಾರೆ, ಬದನೆಕಾಯಿ ಬಗ್ಗೆ ಬರ್ತಾರೆ, ಮುಂದೆ ಬರ್ತಾರೆ. ಅಥವೇದೋಕ್ತ ನಿರ್ಯಾಸನ್ ಲವಣಾನ್ ನ್ಯೂಶರಾಣಿಚ. ಇದ ಮೇಲೆ ಒಂದು ಮಾತು ಹೇಳ್ತಾರೆ. ಅದು ಶ್ರಾದ್ದ ಮಾಡೋ ಜಾಗ ತುಂಬ ಶುದ್ಧ ಆಗಿರಬೇಕು. ಎಂಥ ಸ್ಥಳ ಆಗಿರಬೇಕು? ಅಲ್ಲಿ ಮಣ್ಣು ಇರಬಾರ್ದಂತೆ, ಮಣ್ಣು ಧೂಳು ಇದೆಲ್ಲ ತುಂಬಿಕೊಂಡಿರಬಾರ್ದು, ಶುಚಿಯಾಗಿರಬೇಕು. ಇನ್ನು ಉಪ್ಪಿರಬಾರ್ದಂತೆ ಆ ಜಾಗದಲ್ಲಿ, ಉಪ್ಪಿರಬಾರ್ದು ಅಂತ. ನಮಗೊಂದು ಪ್ರಶ್ನೆ ಬರೋದು ಸಹಜವಾಗಿ, ಉಪ್ಪು ಮುಂದೆ ಬಳಸ್ತೀವಲ್ಲ, ಎಲೆ ಕೂತಾಗ ಮೊದಲು ಹಾಕೋಂಗಿಲ್ಲ ಅಷ್ಟೇ, ಆಮೇಲೆ ಮಧ್ಯಕ್ಕೆ ಹಾಕ್ತಾರೆ ಅಥವಾ ಕೊನೆಗೆ ಹಾಕೋ ಕ್ರಮ ಇದೆ. ಮತ್ತು ಹೇಗೆ ಅಂದರೆ ಅದಕ್ಕೆ ಮುಂದೆ ಉತ್ತರ ಕೊಡ್ತಾರೆ. ಅದು ಸೈಂಧವ ಲವಣ ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ಅದನ್ನ ಸೈಂಧವ ಲವಣಕ್ಕೆ ಅದು ಒಂದು ಅರ್ಹತೆ ಇದೆ. ಮತ್ತು ಈ ಉಪ್ಪು ಯಾವುದು? ಅದಕ್ಕಿಂತ ಬೇರೆ ಯಾವುದು ಉಪ್ಪು, ಒಟ್ಟು ಅದನ್ನು ಬಳಸಬೇಡಿ ಅಷ್ಟೇ. ಅದನ್ನೆಲ್ಲ ಬಳಸೋ ಆಗಿರೋ ಒಟ್ಟು ಸೈಂಧವ ಲವಣ ಏನಿದೆ ಅದನ್ನು ಮಾತ್ರ ಬಳಸಿ ಅಂತ ಇಷ್ಟು ಹೇಳಿದ್ರು. ಅಂತೂ ಶ್ರಾದ್ದ ಮಾಡಬೇಕಾದ್ರೆ ಇದೆಲ್ಲ ಇರಬಾರ್ದಲ್ಲಿ. ಜೊತೆಗೆ ದುರ್ಗಂಧ ಬರೋ ಕಡೆ ಶ್ರಾದ್ದ ಮಾಡೋ ಹಾಗಿಲ್ಲ. ಏನೋ ಒಂದು ದುರ್ಗಂಧ, ಅದಕ್ಕೋಸ್ಕರನೇ ನಮ್ಮ ಸುತ್ತಲೂ ಪ್ರದೇಶ ತುಂಬ ಶುದ್ಧವಾಗಿರಬೇಕು. ಯಾಕೆ ನಾವು ಮಾತ್ರ ಶುದ್ಧವಾಗಿದ್ದೀವಿ, ಆರಾಮ್ ನಮ್ಮನೆ ಚೆನ್ನಾಗಿದೆ, ಪಕ್ಕ ಆಚೆ ಈಚೆ ಅದು ಶುದ್ಧ ಆಗಿರಬೇಕು, ಇಲ್ಲ ದುರ್ಗಂಧ ಬಂದೇ ಬರುತ್ತಲ್ಲ. ಅದನ್ನು ದುರ್ಗಂಧ ಬರಬಾರ್ದು ಅಂದರೆ ಅದಕ್ಕೋಸ್ಕರ ತೀರ್ಥಕ್ಷೇತ್ರಕ್ಕೆ ಹೋಗಿ ಮಾಡ್ಕೊಂಬರೋದು ವಾಸಿ. ಅದು ಏಕಾಂತ ಪ್ರದೇಶ ಆಗಿರಬೇಕಂತೆ. ಅದರಲ್ಲೂ ಕೂಡ ಮುಂದೆ ಸಾಕಷ್ಟು ನಿಯಮ ಹೇಳ್ತಾರೆ. ಮತ್ತು ನೊರೆ ಬರೋ ಸ್ಥಳದಲ್ಲಿ ಶ್ರಾದ್ದ ಮಾಡಬಾರ್ದಂತೆ. ಜೊತೆಗೆ ನೀರು ಬೇಕಾಗಿರುತ್ತೆ. ಒಂದು ಸಣ್ಣ ಹೊಂಡ, ಅದ್ರಲ್ಲಿ ಮಾತ್ರ ನೀರು ತುಂಬಿಕೊಂಡಿದೆ ಅಂದರೆ ಅದು ಹರಿಯೋದಲ್ಲ, ಅದೇನೂ ಇಲ್ಲ, ಶುಚಿಯಾಗಿರಲ್ಲ. ಅಂಥ ನೀರನ್ನು ಉಪಯೋಗಿಸ್ಕೊಂಡು ಶ್ರಾದ್ದ ಮಾಡಬೇಡಿ. ಇನ್ನೊಂದು ಹೇಳ್ತಾರೆ, ಇದು ಬಹಳ ಕಷ್ಟ. ಅವರೇ ಹೇಳ್ತಾರೆ, ಹಸುಗಳಿಗೆ ತೃಪ್ತಿ ಆಗದೇ ಇರೋ ಜಾಗ ಅಂತಿದ್ದರೆ ಅದು ಅಂಥ ಕಡೆ ಶ್ರಾದ್ದ ಮಾಡಬೇಡಿ.
ಹಾಗಾದರೆ ಹಸುಗಳು ಎಲ್ಲೆಲ್ಲಿರುತ್ತೋ ಅದೆಲ್ಲ ಪವಿತ್ರ ಸ್ಥಳ, ಅಂಥ ಕಡೆ ಮಾತ್ರ ಶ್ರಾದ್ದ ಮಾಡಬೇಕು. ಹಸುಗಳಿಗೆ ಅದರಲ್ಲಿ ತೃಪ್ತಿ ಆಗಲಿಲ್ಲ, ಆ ಕ್ಷೇತ್ರದಲ್ಲಿ ಓಡಾಡ್ತಾನೇ ಇಲ್ಲ, ತೃಪ್ತಿನೇ ಇಲ್ಲ ಅಂದರೆ ಅಲ್ಲಿ ಶ್ರಾದ್ದ ಮಾಡಬೇಡಿ, ಪಿತೃಕಾರ್ಯ ಅಲ್ಲಿ ಮಾಡಬಾರ್ದು ಅಂತ. ಇದಾಯಿತು. ಇದಾದ ಮೇಲೆ ಇಷ್ಟು ಈ ಹಾಲನ್ನು ಉಪಯೋಗಿಸಬಾರ್ದಂತೆ. ಇಷ್ಟರ ಹಾಲು ಯಾವುದು ಹಸುವಿನ ಹಾಲಂತೂ ಉಪಯೋಗಿಸ್ತೀವಿ, ಅದು ಸರಿ. ಈಗೆಲ್ಲ ಹಾಲುಗಳು ನಮಗೆ ಸಿಗತ್ತೆ, ಅದು ಹೇಗೆ, ಅದು ಯಾವುದರ ಪ್ರಾಣಿಯ ಹಾಲೋ ಗೊತ್ತಿಲ್ಲ. ಅಂತೂ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಿಜವಾಗಿ ಕರೆದು ಮಾಡಿ ಹಾಲು ಏನಿದೆ ಹಸುವಿನ ಹಾಲು, ಅದನ್ನು ಉಪಯೋಗಿಸಿದ್ರೆ ತುಂಬ ಶ್ರೇಷ್ಠ. ಇವರು ಹೇಳೋದು ಆವಿಕಂ, ಕುರಿಯಿಂದ ಸಿಗತ್ತೆ, ಮತ್ತು ಆಡು, ಮತ್ತು ಇನ್ನೊಂದು ಒಂಟೆ ಅಂತ ಹೇಳ್ತಾರೆ, ಮತ್ತು ಎಮ್ಮೆ, ಚಮರಿ ಮೃಗ ಅಂತ ಇಷ್ಟೆಲ್ಲ ಇದೆ. ಇದರಿಂದ ಸಿಗೋವಂಥ ಹಾಲನ್ನು ಶ್ರಾದ್ದ ಕರ್ಮದಲ್ಲಿ ಉಪಯೋಗಿಸಬೇಡಿ. ಸೇವನೆ ಮಾಡಲಿಕ್ಕೆ ನಿಷೇಧ ಹೇಳಲಿಲ್ಲ, ಇಲ್ಲಿ ತಗೊಬಾರ್ದು ಅಂತ ಹೇಳಿಲ್ಲ, ಶ್ರಾದ್ದ ಕರ್ಮದಲ್ಲಿ ಉಪಯೋಗಿಸಬೇಡಿ ಅಂತ ವಿಶೇಷವಾಗಿ ಹೇಳಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಶ್ರಾದ್ದ ಕರ್ಮದ ಸ್ಥಳಗಳು ಇನ್ನೂ ಕೂಡ ಕೆಲವಿದೆ. ಏನಂದರೆ ಈ ಕಾಡಿನಲ್ಲಿ ಸಿಗುವಂಥ ಗೆಡ್ಡೆ ಗೆಣಸು, ಆ ಗೆಡ್ಡೆ ಗೆಣಸನ್ನು ಬಳಸ್ಬೋದು ಅಂತ ಒಂದು ಮಾತು ಬಂತು. ವನ್ಯ ಮೂಲ ಫಲಾಹಾರೈಹಿ ಅಂದರೆ ಕಾಡಿನಲ್ಲಿ ಸಿಗುವಂಥ ಮೂಲ ಅಂದರೆ ಗೆಣಸು ಇತ್ಯಾದಿಗಳನ್ನು ಬಳಸ್ಬೋದು ಅಂತ ಒಂದು ಮಾತು ಕೂಡ ಬಂತು. ಇಷ್ಟೆಲ್ಲ ಮಾಡಿದರೆ ಸರಿಯಾಗಿ ಶ್ರಾದ್ದವನ್ನು ಏನು ಪಡಿತಾರೆ ಜನರು? ರಾಜ್ಯನೇ ತನ್ನ ಕೈಗೆ ಸಿಗತ್ತಂತೆ. ಅಂದರೆ ಆರಾಮಾಗಿ ಅವನು ಓಡಾಡ್ಕೊಂಡಿರ್ತಾನೆ, ಅವನಿಗೆ ರಾಜನಾಗಿದ್ದರೆ ಅಂಥ ಪದವಿ ಮತ್ತೆ ಸಿಗತ್ತೆ, ಮತ್ತು ಸ್ವರ್ಗ, ಮೋಕ್ಷ, ಕೀರ್ತಿ ಎಲ್ಲವೂ ಸಿಗತ್ತೆ ನಿಮಗೆ ಅಂತ. ಇದರ ತಾತ್ಪರ್ಯ ಏನು ಅಂದರೆ ಅವರ ಯೋಗ್ಯತೆಗೆ ಏನು ಫಲ ಸಿಗಬೇಕೋ ಆ ಫಲ, ಸರಿಯಾದ ಫಲ ಸಿಗುತ್ತೆ. ಇಲ್ಲಾಂದರೆ ಒಂದು ಪಿತೃಕಾರ್ಯ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತೀವಿ ಅಂದರೆ ಪ್ರತಿ ಸಲನೂ ಹೇಳ್ತಾರೆ ಯಾವ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮೋಕ್ಷಕ್ಕೆ ಹೋಗ್ತೀರಿ ಅಂತ. ಈ ಮೋಕ್ಷ ಆ ಮೋಕ್ಷ ಅಲ್ಲ, ನಾವು ಮತ್ತೆ ವಾಪಸ್ ಬರಲ್ವಲ್ಲ ಅಂಥ ಮೋಕ್ಷದ ಬಗ್ಗೆ ಹೇಳ್ತಾ ಇಲ್ಲ. ಸದ್ಯಕ್ಕೆ ನಿಮ್ಮ ಕಷ್ಟ ಇದೆ ನೋಡಿ, ಅದು ಹೋಗುತ್ತೆ ಅಂತ ಅರ್ಥ, ಆ ಮೋಕ್ಷ ಸಿಗೋದು. ಇಷ್ಟ ಆದಮೇಲೆ ಇನ್ನೊಂದು, ಶ್ರಾದ್ದ ಕರ್ಮ ನಡಿಬೇಕಾದ್ರೆ ಶಬ್ದ ಆಗ್ತಾ ಇರಬಾರ್ದು ಜಾಸ್ತಿ. ಅದು ಹೇಳ್ತಾರೆ ಅನಿಷ್ಟ ಶಬ್ದ ಸಂಕೀರ್ಣಂ. ಯಾವುದೋ ಒಂದು ನಾಯಿನೋ ಇನ್ಯಾವುದೋ ಜೋರಾಗಿ ಕೂಗ್ಕೊಳ್ತಾ ಇದೆ, ಅದು ಎರ್ರಾಬಿರಿ ಕೂಗ್ತಾ ಇದೆ, ಅದು ಅಂಥ ಸಂದರ್ಭದಲ್ಲಿ ನಾವು ಶ್ರಾದ್ದ ಮಾಡೋ ಹಾಗಿಲ್ಲ, ಅದು ವ್ಯರ್ಥ ಅಂತೆ. ಅದಕ್ಕೆ ಮೌನವಾಗಿರ್ಬೇಕಂತ ಶ್ರಾದ್ದದಲ್ಲಿ. ನಾವು ಮಾತನಾಡಿದ್ರು ಅದು ಕೆಟ್ಟ ಶಬ್ದನೇ ಅವತ್ತು. ಏನಂದರೆ ಜೋರಾಗಿ ಪಾರಾಯಣ ಮಾಡಿದರೆ ತಪ್ಪಿಲ್ಲ, ಯಾವ್ದಾದ್ರು ಕಾಟಕೋಪನಿಷತ್ತೋ ವಿಷ್ಣು ಸಹಸ್ರನಾಮನೋ ಇವೆಲ್ಲ ಜೋರಾಗಿ ಪಾರಾಯಣ ಮಾಡಿದ್ರೆ ತಪ್ಪಿಲ್ಲ, ಅದೆಲ್ಲ ಇಷ್ಟ, ಆ ಪಿತೃಗಳಿಗೆ ಬೇಕು, ಆ ಶಬ್ದಗಳು ಕಿವಿಗೆ ಬೀಳಬೇಕು. ಇನ್ನು ಜಂತು ವ್ಯಾಪ್ತಂ, ಇನ್ನು ಪ್ರಾಣಿಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಲ್ಲಿ. ಅಂದರೆ ಎಲ್ಲ ಕಸ ಹಾಕ್ಬಿಟ್ಟು ಅಲ್ಲೆಲ್ಲ ಏನೇನೋ ಬೇರೆ ಪದಾರ್ಥಗಳು ಹಾಕ್ಬಿಟ್ಟಿದ್ದಾರೆ, ಎಲ್ಲ ಜಂತುಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅಂಥ ಸ್ಥಳದಿಂದ ಚೆನ್ನಾಗಿ ದುರ್ಗಂಧ ಬರ್ತಾ ಇದೆ, ಅದರ ಹತ್ರ ಎಲ್ಲೂ ಕೂಡ ಶ್ರಾದ್ದ ಮಾಡೋ ಹಾಗಿಲ್ಲ. ನಾವು ಮತ್ತೆ ಎಲ್ಲೂ ಹುಡ್ಕೊಂಡು ಹೋಗ್ಬೇಕು ಶ್ರಾದ್ದ ಮಾಡಲಿಕ್ಕೆ. ಅದಕ್ಕೆ ಕೆಲವರೆಲ್ಲ ಇಲ್ಲಿ ಮಾಡೋದೇ ಇಲ್ಲ, ತುಂಬ ಎಲ್ಲೋ ದೂರಕ್ಕೆ ಹೋಗಿ, ಅದು ಏಕಾಂತ, ಅಲ್ಲಿ ಜಾಸ್ತಿ ತೀರ್ಥಕ್ಷೇತ್ರ ಅಂತ ಅನ್ನಿಸ್ಕೊಂಡಿದ್ರು, ಜಾಸ್ತಿ ಜನರ ಸಂಪರ್ಕನೂ ಇರಲ್ಲ, ಒಂದು ತೀರ್ಥ ಇರುತ್ತೆ, ತೀರ್ಥ ಮುಳುಗಿ ಸ್ನಾನ ಮಾಡಿ ಶುದ್ಧವಾಗಿ ಅಲ್ಲಿ ಆಚರಿಸ್ಕೊಂಡು ಬರ್ತಾರೆ ಸಾಮಾನ್ಯವಾಗಿ. ತ್ರಿಶಂಕುಂ ವರ್ಜಯೇ ದೇಶಂ ಸರ್ವಂ 12 ಯೋಜನಂ. ಇನ್ನೊಂದು ತ್ರಿಶಂಕು ದೇಶ ಅಂತ ಒಂದಿಷ್ಟು ದೇಶ ಹೇಳ್ತಾರೆ. ಇದೆಲ್ಲ ಇರಲಿ. ಈಗ ಒಂದು ಮಾತು ಬರುತ್ತೆ, ಶ್ರಾದ್ದ ಮಾಡ್ತಾ ಇದ್ವಿ, ನಗ್ನರು ಯಾರೋ ಬಂದು ನೋಡಿಬಿಟ್ರು, ನಗ್ನಾವಸ್ಥೆ, ಅದೇ ದಿಗಂಬರರು ಬಂದು ನೋಡಿದರೆ ಅಂಥ ಶ್ರಾದ್ದ ಕೆಟ್ಟು ಹೋಗುತ್ತೆ, ಅದು ಉಪಯೋಗ ಇಲ್ಲ ಅಂತ ನಮ್ಗನ್ಸತ್ತೆ. ಯಾರು ಓಡಾಡ್ತಾರೆ, ಯಾವ ದಿಗಂಬರರಾಗಿ ಯಾರು ಓಡಾಡಿ ಯಾರು ನೋಡ್ತಾರೆ ಅಂತ. ಇಲ್ಲ ಇರ್ತಾರಲ್ಲ ಅಂದರೆ ಅವ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಇಲ್ಲೇನು ಮಾತನಾಡ್ತಾ ಇರೋದು ಅಂದರೆ ನಿಮಗೆ ನಗ್ನರು ಅಂದರೆ ಯಾರು ಅಂತ ಪರಿಚಯನೇ ಇಲ್ಲ ಅಂತ ಅದ್ರ ಪರಿಚಯ ಮಾಡಿಕೊಡುತ್ತೆ ವಾಯುಪುರಾಣ. ನಗ್ನರು ಅಂದರೆ ಏನು? ಬರೀ ಬಟ್ಟೆ ಇಲ್ಲದೆ ಇರೋರು ನಗ್ನರು ಅಂತ ಭಾವಿಸ್ತೀರಾ, ಅದು ತಪ್ಪು, ಅದಲ್ಲ. ನಿಜವಾಗಿ ನಗ್ನರು ಅಂದರೆ ಯಾರು ಅವಾಗ ವರ್ಣನೆ ಮಾಡ್ತಾರೆ. ಆವಾಗ ನಮಗೆ ಭಯ ಆಗುತ್ತೆ, ನಗ್ನರು ಅಂದರೆ ಯಾರು, ಇವರೆಲ್ಲನ, ಹಾಗಾದ್ರೆ ನಮ್ಮ ಕತೆ ಪರಿಸ್ಥಿತಿ ಏನು ಅಂತ. ಅವ್ರು ಹೇಳೋ ಮಾತು ಹೀಗೆ, ಗಚ್ಚಂತಿ ತೈಸ್ತೈಸ್ ದೃಷ್ಟಾನಿ, ಅವರಂತೂ ನೋಡಬಾರ್ದು, ಪಿತಾಮಹ ಪ್ರಪಿತಾಮಹ ಯಾರೂ ಬರಲ್ವಂತೆ, ಅವರೆಲ್ಲ ಓಡೋಗ್ಬಿಡ್ತಾರೆ, ಅಲ್ಲಿ ಇರಲ್ಲ ಅವರು ಅಂತ. ಆಯ್ತಾ, ಯಾರು ಅಂತ ಹೇಳ್ತಾರೆ, ಪರಿತ್ಯಜತಿ ಯೋ ಮೋಹಾತ್ ತೇವೈ ನಗ್ನಾದ್ ದ್ವಿಜೋತ್ತಮ ಅಂತ. ವೇದ ಅಧ್ಯಯನ ಬಿಟ್ಟಿದ್ರೆ, ನಮಗೆ ವೇದ ಬೇಡ ಅಂತ ಬಿಟ್ಟುಬಿಟ್ರೆ, ಶಾಸ್ತ್ರ ಬೇಡ ವೇದ ಬೇಡ ಅಂತ ಬಿಟ್ಟಿದ್ರೆ ಅಂಥವ್ರು ಯಾರ್ಯಾರಿದ್ದಾರೆ, ಮತ್ತು ವೇದ ಹೇಳೋ ಥರ ನಡೀದೆ ಇರೋರು ಯಾರಿದ್ದಾರೆ, ಅವರೆಲ್ಲ ನಗ್ನರು. ಅವರು ನೋಡಿದರೆ ನೀವು ಮಾಡೋ ಶ್ರಾದ್ದನ ಅದು ಹೋಯ್ತು. ಏನು ಮಾಡೋದು, ಬಹಳ ಕಷ್ಟ. ಇನ್ನೊಂದಿಷ್ಟು ಲಕ್ಷಣ ಹೇಳ್ತಾರೆ. ಈಗ ಮೋಕ್ಷ ಬೇಕು ಅಂದರೆ ಏನು ಮಾಡಬೇಕು? ನಾವೆಲ್ಲ ಹೇಳ್ತಾ ಇರ್ತೀವಿ ಮಧ್ವಮತವೇ ಅದೇ ಸಮ್ಮತ, ಅದನ್ನು ಇಟ್ಕೊಂಡು ನೀವು ಮೋಕ್ಷ ಸಾಧನೆ ಮಾಡಿದ್ರೆ ಸಿಗುತ್ತೆ. ಇದನ್ನು ಬಿಟ್ಟು ಯಾರು ಬೇರೆ ಉಪಾಯದಿಂದ ಮೋಕ್ಷ ಪಡಿಬೇಕು ಅಂತ ಹೊರಟಿದ್ದಾರೆ ಅಂಥವ್ರು ಏನಾದ್ರು ಬಂದರೆ ನಿಮ್ಮ ಇದಕ್ಕೆ ಕ್ಷೇತ್ರಕ್ಕೆ ನೀವು ಶ್ರಾದ್ದ ಮಾಡೋದು ನೋಡಿದರೆ ಇಲ್ಲ, ಫಲ ಇಲ್ಲ, ವ್ಯರ್ಥ ಆಗಿಬಿಡುತ್ತೆ. ಮತ್ತು ಹಾಗಾದ್ರೆ ಆಹ್ವಾನ ಮಾಡಬೇಕು ಅಂದರೆ ಬೇರೆ ಕಾರ್ಯಕ್ರಮಕ್ಕೆ ಆಹ್ವಾನ ಸುಲಭ, ಯಾವ್ದಾದ್ರು ಬೇರೆ ಕಾರ್ಯಕ್ರಮಕ್ಕೆ, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೆ. ಆದರೆ ಇಲ್ಲಿಗೆ ಆಹ್ವಾನ ಮಾಡಬೇಕಾದ್ರೆ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಇಬ್ಬರಿದ್ದರೂ ಮಾಡಿದ್ರೂ ಚಿಂತೆ ಇಲ್ಲ.
ಆದರೆ ಆ ಪಿತೃಗಳಿಗೆ ಸೇರೋದು ಸರಿಯಾಗಿ ಸೇರಬೇಕು, ಇಲ್ಲಾಂದರೆ ಸೇರೋಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಕೆಲವು ಧರ್ಮ, ಒಬ್ಬ ಪಾಷಂಡಿಯಾಗಿ ಬಂದ ಅಂದರೆ ವೇದವನ್ನು ಒಪ್ಪೋನಲ್ಲ, ಈ ಥರ ಯಾರೇ ಜನರು ಬಂದರೂ ಅದಕ್ಕೆ ಪ್ರವೇಶ ನೀಡಲೇಬೇಡಿ ಅಂತ ಕಟುವಾದ ಈ ರೀತಿಯಲ್ಲಿ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಮಾತು, ಈ ಕಲಿಯುಗ, ಕೃತಯುಗ ಎಲ್ಲ ಯುಗಗಳ ಬಗ್ಗೆನೂ ಈ ಸಂದರ್ಭದಲ್ಲೇ ಒಂದೊಂದು ಮಾತಿನಲ್ಲಿ ಬರುತ್ತೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಇವ್ರು 4 ಜನದ ಬಗ್ಗೆ ಹೇಳ್ತಾರೆ. ಇವರು 4 ಜನನೂ ಕೂಡ ನಗ್ನರಾಗ್ಬಿಡ್ತಾರಂತೆ. ಯಾವಾಗ? ವಸ್ತ್ರ ಇಲ್ಲದೆ ಅಲ್ಲ, ಹೊರತು ತಮ್ಮ ತಮ್ಮ ಕರ್ಮಗಳೇನಿದೆ ತಮ್ಮ ವರ್ಣದಲ್ಲಿ ಹೇಳಿದ್ದು ಅದನ್ನು ಬಿಟ್ಟಿದ್ದಾರೆ ಅಂದರೆ ಅವರೆಲ್ಲ ನಗ್ನರೇ. ಹಾಗಾದ್ರೆ ಯಾರನ್ನು ಕರಿಬೇಕು ನಾವು ಯೋಚನೆ ಮಾಡಿ. ಬೇರೆಯವರು ಇರಲಿ, ಬ್ರಹ್ಮ ಬಂಧುಗಳನ್ನು ಕರೆಯೋ ಹಾಗಿಲ್ಲ. ಬ್ರಹ್ಮಬಂಧು, ಬ್ರಾಹ್ಮಣ, ಬ್ರುವ ಯಾರನ್ನು ಕರಿತೀವಿ ಅಂಥವ್ರನ್ನು ಕರೆಯೋ ಹಾಗಿಲ್ಲ. ಅದು ಏನು ಮಾಡೋದು, ಯಾರನ್ನೂ ಅದಕ್ಕೆ ನೋಡಲಿಕ್ಕೆ ಹೋಗಬಾರ್ದು. ಅಂಥ ಶ್ರಾದ್ದ ಪೂರ್ಣ ಮುಗಿಯೋರ ತನಕ ತಲೆ ಅದಕ್ಕೆ ಅನ್ನೋದಿದೆ. ನಾವೇನೋ ಹಾಗೆ ಮಾಡ್ತೀವಿ, ತಲೆ ಬಗ್ಗಿಸ್ಕೊಂಡು ಎಲ್ಲ ಮಾಡ್ಬೋದು, ನೋಡದೇ ಇರ್ಬೋದು. ಅವರಂತೂ ನೋಡ್ತಾರಲ್ಲ, ಮತ್ತೆ ಏನು ಮಾಡೋದು? ಅದಕ್ಕೆ ಕೊನೆಗೆ ಲೋಪದೋಷ ಏನೇನಾಯಿತು ಎಲ್ಲ ಪರಮಾತ್ಮ ಅದನ್ನೆಲ್ಲ ಅಷ್ಟೇ. ಅದಕ್ಕೆ ಕಾಯೇನ ವಾಚ ಮನಸ್ಸೇಂದ್ರಿಯವ ಅಚ್ಯುತಾಯನವ ಅನಂತಾಯನವ ಅಷ್ಟೇ, ಹೊರತು ಅದಕ್ಕೆ ಇನ್ನೇನು ಉತ್ತರ ಇಲ್ಲ. ಇದಾದ ಮೇಲೆ ಇನ್ನೊಂದು ಮಾತು, ಈ ಕೆಲವರು ಈ ಕುಮಾರ್ಗಿಗಳು, ಕೆಟ್ಟ ಮಾರ್ಗ ಅಂದರೆ ಒಳ್ಳೆ ಧರ್ಮಾಚರಣೆಯಲ್ಲಿ ಇರ್ತಾರೆ, ಆದರೆ ಅವರ ಮನಸ್ಸು ಸರಿ ಇರಲ್ಲ, ಬೇರೆ ರೀತಿ ದಾರಿ ತಪ್ಪಿರುತ್ತೆ. ಅಂಥವ್ರು ಬಂದರೂ ಕೂಡ ಹೀಗೆ. ಅಂದರೆ ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ, ಶ್ರಾದ್ದ ಕರ್ಮ ಮಾಡಬೇಕಾದ್ರೆ ಎಷ್ಟು ಶ್ರದ್ಧೆ, ಅದಕ್ಕೆ ಎಷ್ಟೊಂದು ವ್ಯವಸ್ಥೆ ಮಾಡ್ಕೊಬೇಕು. ಅದಕ್ಕೋಸ್ಕರ ಕೆಲವರು ಆಕ್ಷೇಪ ಮಾಡೋದಿರುತ್ತೆ. ಕೆಲವರು ದೂರ ಹೋಗಿ ಮಾಡ್ಕೊಂಬಂದ್ಬಿಡ್ತಾರೆ. ನೀವೇನು ಶ್ರಾದ್ದದಲ್ಲಿ ನಾವು ಮಾತ್ರ ಮಾಡಬೇಕಾದ್ರೆ ನಾವು ಕರಿತೀವಿ, ಶ್ರಾದ್ದದ ವಿಷಯದಲ್ಲಿ ಹೇಳ್ತಾ ಇರೋದು, ಅಂದರೆ ಸಂಬಂಧಿಕರುಗಳಲ್ಲಿ ನಾವು ಮಾತ್ರ ಕರಿತೀವಿ, ನಿಮ್ಮೆಲ್ಲರನ್ನು ಕರೆದು ಉಪಚಾರ ಎಲ್ಲ ಮಾಡ್ತೀವಿ. ನೀವಾದರೆ ಗುಟ್ಟಾಗಿ ಹೋಗ್ಬಿಟ್ಟು ಎಲ್ಲೋ ಹೋಗಿ ಶ್ರಾದ್ದ ಮುಗಿಸ್ಕೊಂಬರ್ತೀರಿ ಅಂತ. ಅಯ್ಯೋ, ಒಳ್ಳೆಯದೇ ಅದು, ಗುಟ್ಟಾಗಿ ಮಾಡೋದಿರಲಿ. ಅವರೇನೋ ಲೋಭತನ, ಜಿಪುಣತನ ತೋರಿಸ್ಕೊಂಡು ದಾನ ಧರ್ಮ ಮಾಡಬಾರ್ದು, ಹೇಗಿದ್ರು ಖರ್ಚಾಗತ್ತೆ ಅಂತ ಆ ಖರ್ಚಿನ ದೃಷ್ಟಿಯಲ್ಲಿ ಹೋಗಿದ್ರೆ ಅದು ಬೇರೆ ವಿಷಯ. ಆದರೆ ಶುದ್ಧ ಪವಿತ್ರತೆಯಿಂದ ದೃಷ್ಟಿಯಿಂದ ಹೋಗಿ ಮಾಡ್ಕೊಂಬಂದರೆ ಅದು ಎಲ್ಲೂ ತಪ್ಪಿಲ್ಲ, ಅದು ಸ್ಪಷ್ಟವಾಗಿ ಅದರಲ್ಲಿ ಯಾವುದು ದೋಷ ಇಲ್ಲ. ಇದಾಗಿ ಇಂಥವ್ರು 4 ಜನ ಬರಬಾರ್ದಂತೆ. ಯಾವುದಕ್ಕೆ? ಈ ಶ್ರಾದ್ದ ಕರ್ಮದಲ್ಲಿ. ಒಂದು ಬ್ರಹ್ಮಹತ್ಯೆ ಮಾಡಿದವರು, ಅವ್ರು ಬರಬಾರ್ದು. ಇದಿರಲಿ. ಇನ್ನೊಂದು ಕೃತಜ್ಞ ಅಂತ ಹೇಳ್ತಾರೆ, ಅಂದರೆ ಉಪಕಾರ ಪಡ್ಕೊಂಡಿರ್ತೀವಿ ಆದರೆ ಅವ್ರಿಗೆ ಪ್ರತ್ಯುಪಕಾರ ಮಾಡಲ್ಲ, ಕೃತಜ್ಞರಾಗಿ ವರ್ತಿಸ್ತೀವಿ. ಅಂಥವ್ರು ಯಾರಿದ್ರೆ ಕರೀಲೇಬೇಡಿ ಅಂತ. ಅದು ಬರೀ ದುಡ್ಡಿನ ವಿಷಯದಲ್ಲಿ ಆಗುತ್ತೆ. ನಮಗೆ ಒಂದಿಷ್ಟು ಇಸ್ಕೊಂಡ್ಬಿಟ್ಟು ನಮ್ಮ ಹತ್ರ ಇಸ್ಕೊಂಡು ಅವನು ವಾಪಸ್ ಕೊಡದೇ ಇದ್ರೆ ಅವನು ಕೃತಜ್ಞ ಅಂತ ಈ ರೀತಿ ನಾವು ಅಂಥವ್ರನ್ನ ಮಾತ್ರ ದುಡ್ಡಿನ ವಿಷಯದಲ್ಲಿ ಮಾತ್ರ ಪರಿಗಣಿಸ್ತೀವಿ. ಆದರೆ ಯಾವುದೇ ವಿಷಯದಲ್ಲಿ ಕೃತಜ್ಞರಾಗಿದ್ದರೂ ಅಂಥವ್ರು ಬರೋ ಹಾಗಿಲ್ಲ. ಇನ್ನು ಕಳ್ಳರು ಇದ್ದರೆ ಅಂಥವ್ರು, ಅಯ್ಯೋ ನಾವೇನು ಕಾಯ್ಕೊಂಡು ಕೂತಿರ್ತೀವ, ಕಳ್ಳರು ಬರಲಿ ಅಂತ ಅವರನ್ನು ಆಹ್ವಾನ ಮಾಡ್ತೀವ? ಇಲ್ಲ. ತಾವಾಗೆ ಬಂದರೂ ಕೂಡ ಅಂಥವರು ದರ್ಶನೇನೈವ ವರ್ಜಿತ, ಅವ್ರನ್ನ ನೋಡಬಾರ್ದಂತೆ ಶ್ರಾದ್ದ ಮಾಡಬೇಕಾದ್ರೆ. ಇಷ್ಟೆಲ್ಲ ಹೇಳಿದ್ರು. ಹಾಗೆ ನಮ್ಮ ಪಿತೃಗಳು ಮುಂದುವರಿಸ್ತಾರೆ. ಇಲ್ಲಿವರೆಗೂ ಬೃಹಸ್ಪತ್ಯಾಚಾರ್ಯರು ವಿವರಣೆ ಮಾಡಿತ್ತು. ಈಗ ಪಿತೃದೇವತೆಗಳೇ ಹೇಳ್ತಾರೆ ಸ್ವಯಂ ಹೇಗಿದೆ ನೋಡಿ. ಹಿಂದೆ ಕೃತಯುಗಕ್ಕೆ ಒಂದು ಹೆಸರಿತ್ತಂತೆ, ಅದು ಬ್ರಹ್ಮಯುಗ ಅಂತ ಹೆಸರಂತೆ ಕೃತಯುಗಕ್ಕೆ. ಆಮೇಲೆ ತ್ರೇತಾಯುಗಕ್ಕೆ ಬಂದರೆ ಕ್ಷತ್ರಿಯ ಯುಗ ಆಯ್ತಂತೆ. ದ್ವಾಪರ ಯುಗಕ್ಕೆ ಬಂದರೆ ವೈಶ್ಯರ ಯುಗ ಆಯ್ತಂತೆ. ಕಲಿಯುಗ ಏನಾಯಿತು? ಅದು ಶೂದ್ರ ಯುಗ ಆಯಿತು ಅಂತ ಹೇಳ್ತಾರೆ. ಇಷ್ಟು ವರ್ಣನೆ ಮಾಡಿದರು. ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ, ಧರ್ಮಾಚರಣೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೃತಯುಗದಲ್ಲಿ ಏನು ನಡೀತಾ ಇತ್ತು? ಯಜ್ಞ ಯಾಗ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಅದು ತ್ರೇತಾಯುಗಕ್ಕೆ ಬಂದರೆ ಯುದ್ಧ ಚೆನ್ನಾಗಿ ನಡೀತಾ ಇತ್ತಂತೆ. ದ್ವಾಪರ ಯುಗಕ್ಕೆ ಬಂದರೆ ಅದು ವೈಶ್ಯವೃತ್ತಿ, ವ್ಯಾಪಾರ. ಕಲಿಯುಗಕ್ಕೆ ಬಂದರೆ ಸನಾತನ ಧರ್ಮ ವಿರುದ್ಧವಾಗಿ ನಡೀತಾ ಇದೆ ಅಂತ ಇದನ್ನು ಇಲ್ಲೇ ಮಾತು ಬಂತು. ತ್ರೇತಾಯಾಂತು ಸುರಾಸ್ತಥ ಯುದ್ಧಾನಿ ದ್ವಾಪರೇ ನಿತ್ಯಂ ಪಾಷಂಡಾಶ್ಚ ಕಲೋಯುಗೆ. ಅವರೆಲ್ಲ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಮಾತು, ಒಬ್ಬ ಅಪವಿತ್ರನಾದ ವ್ಯಕ್ತಿ ತಾನು ಬಂದ, ಏನೋ ಒಂದು ಕೊಳಕಾದ ವ್ಯಕ್ತಿ ತಾನು ಬಂದ ಶ್ರಾದ್ದ ಕರ್ಮದಲ್ಲಿ ಅಂಥ ಅವಾಗ ಬಂದರೆ ಪಿತೃಗಳಿಗೆ ಅವಮಾನ ಮಾಡಿದ ಹಾಗೆ ಲೆಕ್ಕ ಅಂತೆ. ಪಿತೃದೇವತೆಗಳು ಹೇಳ್ತಾರೋ ಮಾತು. ಜೊತೆಗೆ ಒಂದು ನಾಯಿ, ಜೊತೆಗೆ ಸೂಕರ ಸ್ಪರ್ಶ, ಕುಕ್ಕುಟ ಸ್ಪರ್ಶ, ಕೋಳಿ, ನಾಯಿ, ಜೊತೆಗೆ ಹಂದಿ, ಇವುಗಳ ಸ್ಪರ್ಶ ಆಗೋ ಹಾಗಿಲ್ಲ. ಯಾರನ್ನು ಮುಟ್ಟಿಸ್ಕೊಂಡು ಬಂದು ನಮ್ಮನ್ನು ಮುಟ್ಟಿಸ್ಕೊಂಡ್ರು ಅದು ಸ್ಪರ್ಶನೇ, ನೇರವಾಗಲ್ಲ, ಪರಂಪರೆಯ. ಅವನು ಅಂಟ್ಕೊಂಡಿದ್ದವನು ಇವನ ಸಂಪರ್ಕಕ್ಕೆ ಇನ್ನೊಬ್ಬ, ಈ ರೀತಿ. ಅಥವಾ ಶವ ಸಂಪರ್ಕ ಮಾಡ್ಕೊಂಡೊಬ್ಬ ವ್ಯಕ್ತಿ ಬಂದ, ಅದು ವರ್ಜ್ಯ, ಅದು ಇಲ್ಲ. ಇನ್ನು ಸೂತಕ ಸ್ಪರ್ಶ ಆಗ್ಬೋದು, ಅಥವಾ ದೀರ್ಘ ರೋಗ ಸಂಬಂಧಿಯಾದ ಸ್ಪರ್ಶ ಅಂತ ಹೇಳ್ತಾರೆ. ದೀರ್ಘ ರೋಗ ಒಂದು ಬಂದರೆ ಅಂತ. ಈ ದೀರ್ಘ ರೋಗ ಯಾವುದು ಅಂತ ನಾವು ಪರಿಗಣಿಸೋದು? ಅದು ದೀರ್ಘ ರೋಗ ಬರೋದು ಅಂದರೆ ಸಾಮಾನ್ಯವಾಗಿ ಬ್ರಹ್ಮಹತ್ಯೆ ಮಾಡಿ ತುಂಬ ಈ ಕಾಲದಲ್ಲಿ ಹೇಳೋದು ತುಂಬ ಕಷ್ಟ. ದೀರ್ಘರೋಗಿಯಾದವನು ಬರಬಾರ್ದು ಅಂತಂದರೆ ಅದು ತೀರಾ
ತುಂಬ ಪಾಪ ಮಾಡಿದಾಗ ಒಂದು ರೋಗ ಬರುತ್ತಲ್ಲ, ಕೆಲವು ರೋಗಗಳನ್ನು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಇಂತಿಂಥ ರೋಗಗಳು ಬಂದಿದೆ ಅಂತಂದರೆ ಅಷ್ಟು ತುಂಬ ದುಷ್ಟರಿರ್ತಾರೆ ಅಂತ ಅರ್ಥ. ಅಂಥ ರೋಗಗಳ ಚಿಹ್ನೆಗಳು ನಮಗೆ ಕಾಣುತ್ತೆ. ಅಂಥವರು ಬಂದರೆ ಆವಾಗ ಅಂಥವರ ಸ್ಪರ್ಶ ಆಗಿ ಶ್ರಾದ್ದ ಕರ್ಮ ನೆರವೇರಿದರೆ ಅಂಥ ಶ್ರಾದ್ದ ಪೂರ್ಣ ಪುಣ್ಯಪ್ರದ ಅಲ್ಲ ಅಂತ. ಒಂದು ವೇಳೆ ಶ್ರಾದ್ದ ಕರ್ತೃನೇ ಅಂತ ದೀರ್ಘರೋಗಿಯಾಗಿದ್ದರೆ ಏನು ಮಾಡಬೇಕು? ಇವರು ಹೇಳೋದ ಪ್ರಕಾರ ಸ್ಪರ್ಶ ಆಗಬಾರದು ಅಂತ ಹೇಳಿದ್ರೆ ಅವನೇ ದೀರ್ಘರೋಗಿಯಾಗಿದ್ದರೆ ಅವನಿಗೆ ಶ್ರಾದ್ದ ಅಧಿಕಾರ ಇದೆಯಾ ಇಲ್ವಾ, ಅಥವಾ ಬೇರೆಯವ್ರ ಕೈಯಲ್ಲಿ ಮಾಡಿಸಬೇಕಾ, ತುಂಬ ಚರ್ಚೆಗಳು ಬಂದ್ಬಿಡುತ್ತೆ. ಅಂತೂ ಈ ಅಂಶದಲ್ಲಿ ಮಾತ್ರ ಸ್ವಲ್ಪ ಸಂಕೋಚ. ಸ್ವಲ್ಪ ಶ್ರಾದ್ದ ಮಾಡೋದು ಶ್ರದ್ಧೆಯಿಂದ ಮಾಡ್ತಾನೆ, ಸ್ಪರ್ಶ ಆ ಕಾಲದಲ್ಲಿ ಮಾತ್ರ ಆಗಬಾರ್ದು ಅಂತ ಅಷ್ಟಕ್ಕೆ ಸಂಕೋಚ ಮಾಡ್ಬೋದು. ಇದಾದ ಮೇಲೆ ಅವನಿಗೆ ಏನೋ ಒಂದು ಅಶುಚಿ ಸ್ಪರ್ಶ ಆಗೋಯ್ತಲ್ಲ, ಸ್ಪರ್ಶ ಆದಮೇಲೆ ಶುದ್ಧಿ ಹೇಗೆ ಅಂದರೆ ಅವನು ಒಂದೊಂದು ವಸ್ತು, ಯಾವ ವಸ್ತು ಮುಟ್ತಾನೋ, ಎಷ್ಟು ಪಾಪಿಷ್ಠವಾದ ವಸ್ತು ಮುಟ್ತಾನೋ ಅದಕ್ಕನುಗುಣವಾಗಿ ಶುದ್ಧಿಯನ್ನು ಹೇಳಿದ್ದಾನೆ. ಅದರಲ್ಲಿ ಪ್ರಧಾನವಾಗಿ 3ರಿಂದ ಶುದ್ಧಿ ಅಂತೆ. ಒಂದು ಮಣ್ಣು, ಮತ್ತೊಂದು ನೀರು, ಮತ್ತೊಂದು ಆ ನೀರಿನ ಪ್ರೋಕ್ಷಣೆ ಅಂತ. ಒಟ್ಟು 2. ಒಂದು ಆ ಮಣ್ಣಿನ ಪ್ರೋಕ್ಷಣೆ ಅಂತ ಸುಮ್ಮನೆ ಮಣ್ಣನ್ನು ಅಭಿಮಂತ್ರಣ ಮಾಡಿ ಸಿಂಪಡಿಸಿದ್ರು ಸಾಕಂತ, ಅಥವಾ ನೀರನ್ನು ಸಿಂಪಡಿಸಿದ್ರು ಸಾಕು. ಅಂತೂ ಒಟ್ಟು ಪಾಂಚಭೌತಿಕ ವಸ್ತುಗಳಲ್ಲಿ ಈ 2 ವಸ್ತು, ಪೃಥ್ವಿ ಮತ್ತು ಜಲ, ಇದರಿಂದ ಶುದ್ಧಿ. ನೀರಿನ ಪ್ರೋಕ್ಷಣೆ ಮಾಡಿಕೊಂಡು ಅಂಥ ಸಂದರ್ಭದಲ್ಲಿ ಮತ್ತೆ ಕೂಡಬಹುದು ಅಂತ. ಇನ್ನು ಅಷ್ಟೇ ಅಲ್ಲದೆ ಇದು ಯಾವುದೂ ಆಗಲಿಲ್ಲ ನಮ್ಮ ಕೈಲಿ, ಅಲ್ಲಿ ಇರೋ ಶ್ರಾದ್ದಕ್ಕೆ ನೀರಿನ ಅಭಾವ ಏನೂ ಇಲ್ಲ, ಮಾಡ್ತಾಯಿದ್ದೀವಿ, ಯಾರೋ ಈಗ ಅಶುಚಿ ಸ್ಪರ್ಶ ಆಗೋಯ್ತು, ಎಲ್ಲ ಆಗೋಯ್ತು, ಆಗ ಏನು ಮಾಡಬೇಕು? 3 ಜನರ ದರ್ಶನ ಮಾಡಿದರೆ ಸಾಕಂತೆ ಶುದ್ಧಿ. ತಕ್ಷಣಾದೇವ ಶುದ್ಧತೆ ಅಂತ. ಯಾರ್ಯಾರು ಒಳ್ಳೆ ಗುರುಗಳಿದ್ದರೆ, ಸನ್ಯಾಸಿ ಗುರುಗಳು ಯಾರ್ಯಾರು ಇದ್ದರೆ, ದೊಡ್ಡ ಗುರುಗಳು, ಅವ್ರು ನೋಡಿಬಿಟ್ರೆ ಸಾಕಂತೆ. ಅದಕ್ಕೆ ಯಾವಾಗ ಒಂದು ಫೋಟೋನಾರು ಇಟ್ಕೊಂಡು ಬಿಟ್ಟಿರ್ಬೇಕು ಕನಿಷ್ಠ ಪಕ್ಷ, ಆ ಶ್ರಾದ್ದ ನಡಿಬೇಕಾ. ನೋಡಿದ್ರು ಏನಾದರೂ ಇವ್ರ ದರ್ಶನ ಮಾಡಿ ಮತ್ತೆ ದರ್ಶನ ಮತ್ತೆ ಮಾಡೋದು ಅನಿವಾರ್ಯ. ಅಂದರೆ ದೊಡ್ಡವರ ದರ್ಶನ ಆದರೂ ಸಾಕಂತೆ. ಆಗ ಎಲ್ಲ ನಮಗೆ ಏನಾದರೂ ಮೈಲಿಗೆ ಸ್ಪರ್ಶ ಅಂತ ಆಗಿದರೆ ಮತ್ತೆ ಶುದ್ಧರಾಗ್ಬಿಡ್ತೀವಿ. ಜೊತೆಗೆ ಇಲ್ಲ ಸೂರ್ಯನನ್ನು ನಾವು ನೋಡಬೇಕು, ಸೂರ್ಯನನ್ನು ಹೋಗಿ, ಅಥವಾ ಅಗ್ನಿ ಪ್ರಜ್ವಾಲನೆ ಹೋಮ ಏನೋ ನಡೀತಾ ಇತ್ತು, ಆ ಹೋಮದ ಅಗ್ನಿಯನ್ನು ನೋಡಿದರೂ ಸಾಕು ನಮಗೆ ಶುದ್ಧಿ ಅಂತ. ಹಾಗಾದರೆ ಎಲ್ಲ ವ್ಯವಸ್ಥಿತವಾಗಿ ನಾವು ಅಶುಚಿ ಆದ ಕೂಡಲೇ ಶುಚಿಯ ಮಾಡಿಕೊಳ್ಳಿಕ್ಕೆ ಇಷ್ಟೆಲ್ಲ ಒಂದು ವ್ಯವಸ್ಥೆ ಇದೆ, ಅದನ್ನೆಲ್ಲ ಮಾಡ್ಬೋದು. ಇದಾದಮೇಲೆ ಶ್ರಾದ್ದದಲ್ಲಿ ಉಪಯೋಗಿಸಬಾರದ ವಸ್ತುಗಳನ್ನು ಹೇಳ್ತಾರೆ. ಕೆಲವರು ನೇರವಾಗಿ ಅವರು ಬಂದಿರಲ್ಲ, ಆದರೆ ಅವರ ಕೂದಲು, ಮೊದಲೇ ಕೂದಲು ಅನ್ನೋದೇ ಅದು ನಮ್ಮದೋ ಯಾರ್ದೋ ಆಗಲಿ, ಅದು ಯಾರದೇ ಆದರೆ ಅಶುದ್ಧ. ಅದು ಶ್ರಾದ್ದದಲ್ಲಿ ಸರಿಯಾಗಿ ಸಿಗಲೇಬಾರ್ದು ಆ ಕೂದಲು, ಅದು ಅಸಾಧ್ಯ. ನಾವು ಶಿಖಾಗಳನ್ನು ಅಷ್ಟು ದೊಡ್ಡದಾಗಿ ಬಿಟ್ಕೊಂಡಿದ್ರೆ ಕನಿಷ್ಠ ನಮ್ಮ ಶಿಖಾದ ಕೂದಲೇ ಅಲ್ಲಿರುತ್ತೆ, ಅಷ್ಟು ಕಠಿಣ, ಅದು ತುಂಬ ಕಷ್ಟ. ನಾವು ಶ್ರೀಗಳೆಲ್ಲ ನೋಡ್ತೀವಲ್ಲ, ಪೂಜೆಯ ಸಂದರ್ಭದಲ್ಲಿ ಕಟ್ಕೊಂಡು ಬಿಡ್ತಾರೆ ತಲೆಗೆ. ಕಟ್ಕೊಳ್ಳೋ ಉದ್ದೇಶ ಏನೋ, ಆ ಸಂದರ್ಭದಲ್ಲಿ ಕೂದಲು ಅಲ್ಲಿ ಬೀಳಬಾರ್ದು ಅನ್ನೋದು ಪ್ರಧಾನ ಉದ್ದೇಶ. ಕೆಲವ್ರು ಏನು ಹೇಳ್ತಾರೆ, ಆ ಕಟ್ಕೊಂಡಾಗ ನೇರವಾಗಿ ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ ಅಥವಾ ವಾಯುದೇವರ ಸನ್ನಿಧಾನ, ಅವರೇ ಪೂಜೆ ಮಾಡ್ತಾರೆ ಅಂತ ಒಂದು ಭಾವನೆ, ಅದಕ್ಕೋಸ್ಕರ ತಲೆಗೆ ಕಟ್ಕೊಡ್ತಾರೆ ಅಂತ. ಅದು ನಿಜವಾಗಿ ಪ್ರಧಾನವಾದ ಒಂದು ಏನು ಅಂದರೆ ತಲೆಯಿಂದ ಕೂದಲು ಯಾವತ್ತೂ ಅಲ್ಲಿ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ತಲೆ ಕಟ್ಕೊಡೋದು. ಅಂತೂ ಗುರು ಸೂರ್ಯಾಗ್ನಿ ವಸ್ತೂನಾಂ ದರ್ಶನಂ ವಾಪಿ ಯತ್ನತ, ದರ್ಶನ ಮಾಡೋದ್ರಿಂದ ಶುದ್ಧಿ. ಇಷ್ಟ ಆಯಿತು. ಇನ್ನೊಂದು ಅದೇ ಕೂದಲ ಬಗ್ಗೆ ಬಂತು. ಇನ್ನು ಅಲ್ಲಿ ಕಸ ಕಡ್ಡಿ ಎಲ್ಲ ಇತ್ತು, ಅದು ಯಾರು ಸ್ಪರ್ಶ ಮಾಡಿದ್ದು? ಇನ್ಯಾರೋ ಒಬ್ಬ ಪಾಷಂಡಿ, ಬೇರೆ ವ್ಯಕ್ತಿಗಳು ತಾವು ಸ್ಪರ್ಶ ಮಾಡಿದ್ದ ವಸ್ತುಗಳಲ್ಲಿತ್ತು ಅಂದರೆ ಅಂತಹ ಶ್ರಾದ್ದದ ಕಾರ್ಯದಲ್ಲಿ ಅವುಗಳನ್ನು ಬಳಸಬಾರ್ದು ಅಂತ. ಅದರ ತಾತ್ಪರ್ಯ, ಈಗ ನಾವೇನೋ ವಸ್ತು ಶ್ರಾದ್ದದಲ್ಲಿ ಬಳಸ್ಬೇಕು, ಹಾಲು ಇತ್ಯಾದಿಗಳು, ಆ ಹಾಲನ್ನು ಬಳಸ್ಬೇಕಾದ್ರೆ ಹಾಲಿನಲ್ಲಿ ಏನೋ ಬಿತ್ತು, ಏನೋ ಒಂದು ಕೂದಲೋ ಏನೋ ಬಿದ್ದುಬಿಡ್ತು, ಅದು ವರ್ಜ್ಯ ಆ ಕ್ಷಣದಲ್ಲಿ, ಅದನ್ನು ಬಿಟ್ಬಿಡ್ಬೇಕು, ಅದನ್ನು ಉಪಯೋಗಿಸೋ ಹಾಗಿಲ್ಲ. ಮತ್ತು ಶುದ್ಧಿ ಮಾಡೋದು ಹೇಗೆ? ಏನಿಲ್ಲ, ಆ ಹಾಲನ್ನು ತೊಗೊಂಡು ಹೋಗಿ ಯಾರಿಗಾರು ತೋರಿಸ್ಬೇಕು, ಗುರುಗಳಿಗೆ ದರ್ಶನ ಮಾಡಿಸ್ಬೇಕು ಅಥವಾ ಸೂರ್ಯನಿಗೆ ದರ್ಶನ ಮಾಡಿಸ್ಬೇಕು, ಆಮೇಲೆ ಉಪಯೋಗಿಸ್ಬೇಕು. ಅದು ಇಷ್ಟೆಲ್ಲ ಕಷ್ಟ ಇದೆ ಮಾಡಬೇಕಾದ್ರೆ. ಈ ರೀತಿ ಇನ್ನೂ ಹಲವು ನಿಯಮಗಳನ್ನು ಹೇಳ್ತಾ ಬರ್ತಾರೆ. ಅದರಲ್ಲಿ ಮುಂದಕ್ಕೆ ಸಕಲ ವಸ್ತುಗಳ ಪ್ರೋಕ್ಷಣೆ, ಕೊನೆಗೆ ಹೇಳೋದು ಒಂದಿಷ್ಟು ಪ್ರೋಕ್ಷಣೆ ಮಾಡಿ ಶುದ್ಧಿಯನ್ನು ಪಡೀರಿ ಅಂತ ಇದೊಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಬದನೆಕಾಯಿ ಬಗ್ಗೆ ವಿಷಯ ಬರುತ್ತೆ. ಈ ಬದನೆಕಾಯಿಯು ಕೂಡ ಶ್ರಾದ್ದ ಕರ್ಮದಲ್ಲಿ ಸರ್ವಥಾ ವರ್ಜ್ಯ ಅಂತ ಇಲ್ಲಿ ಒಂದು ಮಾತು ಏನಂದರೆ, ವಾರ್ತಾಕಂ ವರ್ಜಯೇತ್ ಅಂತ ಹೇಳ್ತಾರೆ. ವಾರ್ತಾಕ ಅಂತಂದರೆ ಇದೆ, ವೃಂತಾಕ ಅಂತ ಕೆಲವರು ಹೇಳ್ತಾರೆ, ಇಲ್ಲಿ ವಾರ್ತಾಕ ಅಂತ ಶಬ್ದ ಬಳಸಿದ್ದಾರೆ. ಅದರಿಂದ ಬದನೆಕಾಯಿ ಅದು ಬಳಸೋ ಹಾಗಿಲ್ಲ. ಸೈಂಧವಂ ಲವಣಂ ಯಚ್ಚ ತಥಾ ಮಾನಸ ಸಂಭವಂ, ಆದರೆ ಸೈಂಧವ ಲವಣ ಒಂದು, ಮತ್ತು ಮಾನಸ ಸರೋವರದಿಂದ ಬಂದಿದ್ದರೆ ವಸ್ತುಗಳು ಅದನ್ನು ಬಳಸ್ಬೋದು ಅಂತ. ನಾವು ಮಾನಸ ಸರೋವರದ ಬಗ್ಗೆ ನೋಡಿದ್ವಿ ನೆನೆನೋ ಮೊನ್ನೆನೋ, ಅಲ್ಲಿ ಹೋಗಿ ಶ್ರಾದ್ದ ಮಾಡಬೇಕು ಅಂತ. ಅಲ್ಲಿ ಉತ್ತರ ಮಾನಸ ಸರೋವರ, ಒಂದು ದಕ್ಷಿಣ ಮಾನಸ ಸರೋವರ, 2 ಕಡೆ ಹೋಗಿ ಮಾಡಿದ್ರೆ ಅವನಿಗೆ ಅನಂತ ಪುಣ್ಯ, ಅದಕ್ಕೆ ಲೆಕ್ಕ ಇಲ್ಲ ಅಂತ. ಅಂಥ ಸರೋವರದಿಂದ ಬಂದಿದ್ದರೆ ಅಂಥ ವಸ್ತುಗಳನ್ನು ಉಪಯೋಗಿಸಬಹುದು. ಇಷ್ಟಾದ ಮೇಲೆ ಮೃಣ್ಮಯ ಪಾತ್ರೆ ನಾವೇನಾದ್ರು ಬಳಸಿದರೆ
ಅಂಥ ಮೃಣ್ಮಯ ಪಾತ್ರೆಗೆ ಶುದ್ಧಿ ಅಗ್ನಿಗೆ ಸ್ಪರ್ಶ ಆಗಬೇಕಂತೆ, ಅಗ್ನಿಗೆ ಸ್ಪರ್ಶ ಆಗೇ ಮಾಡಬೇಕು. ಈಗ ನಾವೆಲ್ಲ ಬಾಳೆ ಎಲೆ ಇತ್ಯಾದಿಗಳನ್ನು ಹಾಕ್ತೀವಿ, ಅದು ಹಾಗೆ ನಾವು ನೀರನ್ನು ಹಾಕಿದರೂ ಕೂಡ ಅದನ್ನು ಭೋಜನಕ್ಕೆ ಊಟಕ್ಕೆ ಕೂತಾಗ ನೀರನ್ನು ಹಾಕ್ಕೊಂಡು ಆಚೆ ಈಚೆ ನಾವು ಚೆನ್ನಾಗಿ ತೊಳೆದ್ರು ಅದು ಶುದ್ಧ ಅಲ್ವಂತೆ. ಅಲ್ಲೇನಾದ್ರು ಈ ಅಗ್ನಿಹೋತ್ರ ನಡೀತಾ ಇರುತ್ತಲ್ಲ ಇತ್ಯಾದಿ ಕಡೆ, ಆ ಬಾಳೆ ಎಲೆಯನ್ನು ಅಗ್ನಿಯಲ್ಲಿ ಶುದ್ಧಿಯನ್ನು ಮಾಡಿಕೊಂಡು ಆಮೇಲೆ ಅದನ್ನು ಉಪಯೋಗಿಸ್ಬೇಕು. ಕೆಲವು ಕಡೆ ಎಲ್ಲ ನೋಡ್ತೀವಿ ಶ್ರಾದ್ದ ನಡಿಬೇಕಾದ್ರೆ ಅದು ಕೂಡ ಬಾಳೆ ಎಲೆ, ಮೊದಲೇ ಅದು ಬಾಳೆ ಎಲೆ, ಕೆಲವರು ಬಾಳೆ ಎಲೆನೇ ಬಳಸೋ ಹಾಗಿಲ್ಲ ಅಂತಲೂ ಕೂಡ ಕೆಲವು ಕಡೆ ಕೇಳ್ತೀವಿ. ಅಂತೂ ಕೆಲವು ಕಡೆ ಪ್ರಮಾಣಗಳು ಉಂಟು. ಅಂತೂ ಬಳಸಿದಾಗ ಅಗ್ನಿಯಲ್ಲಿ ಶುದ್ಧಿ ಮಾಡಿಕೊಂಡು ಬಳಸಬೇಕಂತೆ. ಈ ರೀತಿ ಬಳಸೋ ಕ್ರಮ ಸುಮಾರು ಶ್ರಾದ್ದ ಮಾಡುವಂಥ ಮನೆಗಳಲ್ಲಿ ಆ ರೀತಿ ಕ್ರಮವನ್ನು ಇಟ್ಕೊಂಡಿರ್ತಾರೆ. ಇದಾದ ಮೇಲೆ ಈ ಬಟ್ಟೆ, ಹತ್ತಿಯಿಂದ ಮಾಡಿದ ಬಟ್ಟೆ, ಅದರಿಂದನೂ ಕೂಡ ಆ ಬಟ್ಟೆಗಳಲ್ಲಿ ಏನೋ ಒಂದು ಅಶುಚಿ ಇತ್ತು. ಆ ಅಶುಚಿ ಇತ್ತು ಅಂದರೆ ನೀರನ್ನು ಪ್ರೋಕ್ಷಣೆ ಮಾಡಿ ಶುದ್ಧಿಯನ್ನು ಮಾಡಿಕೊಳ್ಳಿ. ಕೊನೆಗೇನಾಯಿತು ಅಂದರೆ ಸಮ್ಮಾರ್ಜನಂ ಪ್ರೋಕ್ಷಣಂಚ, ಇಷ್ಟು ಮಾಡಿರಬೇಕಂತೆ. ಆ ಶ್ರಾದ್ದ ಮಾಡೋ ಆ ಭೂಮಿ ಏನಿದೆ ಅಷ್ಟು ಪವಿತ್ರ. ಎಷ್ಟು ಪವಿತ್ರ? ಒಂದು ಪ್ರೋಕ್ಷಣೆ ಮಾಡಬೇಕು, ಒಂದು ಅದನ್ನು ಚೆನ್ನಾಗಿ ತೊಳೆದಿರಬೇಕು, ಸಾರಿಸಿ ಗುಡಿಸಿ ಪೂರ್ಣ ಶುದ್ಧ ಆಗಿರಬೇಕು. ಜೊತೆಗೆ ಆ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಬರೋ ಥರ ಇರಬೇಕಂತೆ. ಈಗಿನ ಕಾಲದಲ್ಲಿ ನಾವು ಮನೆಗಳಲ್ಲಿ ಒಳಗಡೆ ಮಾಡಿದ್ರೆ ಅದು ಅಪಾರ್ಟ್ಮೆಂಟ್ಗಳಲ್ಲಿ ಮಾಡಿರ್ತಾರೆ, ಆ ಸೂರ್ಯನ ಕಿರಣಗಳೇ ಬರೋದಿಲ್ಲ. ಆಚೆ ಈಚೆ ಪಕ್ಕ ಪೂರ್ತಿ ಮನೆಗಳು, ಎಲ್ಲಿಂದ ಸೂರ್ಯ ಕಿರಣ ಎಲ್ಲಿಂದ ಬರಬೇಕು? ಅದು ಸಾಧ್ಯ ಇಲ್ಲ. ಅಂತೂ ಸೂರ್ಯನ ಕಿರಣ ಬರೋ ರೀತಿಯಲ್ಲಿ ಆ ಪ್ರದೇಶ ಇರಬೇಕಂತೆ. ಅಂಥ ಪ್ರದೇಶ ಇದ್ದರೆ ಆಗ ಶುದ್ಧ ಆಗುತ್ತೆ. ಮತ್ತು ಗಾಳಿ, ತುಂಬ ಗಾಳಿಯ ಪ್ರಸಾರ ಆಗ್ತಾ ಇರಬೇಕು. ಅಂಥ ಗಾಳಿ ಓಡಾಡುವಂಥ ಸ್ಥಳ, ಜೊತೆಗೆ ಸೂರ್ಯ ಕಿರಣ ಬೀಳುವಂಥ ಸ್ಥಳ. ಇಷ್ಟು ಇನ್ನೂ ಹಲವು ವಿಷಯಗಳನ್ನು ಹೇಳ್ತಾ ಬರ್ತಾರೆ. ಇನ್ನು ಮುಂದಕ್ಕೆ ಹೋದರೆ ಈಗ ವರ್ಣಾಶ್ರಮ ಧರ್ಮ ವ್ಯವಸ್ಥೆ ಕೆಲವು ಕಡೆ ಇರಲ್ಲ. ಈಗ ನಾವಿರೋ ಪ್ರದೇಶದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಇದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಲ್ಲ ಒಂದು ವ್ಯವಸ್ಥೆ ಇದೆ, ತಮ್ಮ ಆಚರಣೆ ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ವರ್ಣಾಶ್ರಮ ವ್ಯವಸ್ಥೆ ಇರಲ್ಲ. ಅಂಥ ಪ್ರದೇಶಕ್ಕೆ ಹೋಗಿ ಶ್ರಾದ್ದ ಕರ್ಮ ಮಾಡಿದರೆ ಉಪಯೋಗ ಇಲ್ಲ. ಅದು ಸಿಂಧೂ ದೇಶದ ಉತ್ತರ ದೇಶ ಅಂತ ಹೇಳ್ತಾರೆ. ಒಂದಿಷ್ಟು ಪ್ರದೇಶಗಳು ಅಂದರೆ ಭಾರತ ದೇಶಕ್ಕೆ ಸಂಬಂಧಪಡದ ಕೆಲವು ಕಡೆ ಹೇಳ್ತಾರೆ. ಅಂಥ ಕಡೆಗಳಲ್ಲಿ ಮಾಡುವ ಶ್ರಾದ್ದಕ್ಕೆ ಉಪಯೋಗ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಸಿಂಧೋಹ ಉತ್ತರ ಪರ್ಯಂತಂ ಅಂತ ಮಾತುಗಳು. ಪಾಪದೇಶ ಪಾಪದೇಶ ಅಂದರೆ ನಾವು ಅಂಥ ಪ್ರದೇಶವನ್ನೇ ಹೇಳೋದು. ಅಲ್ಲೆಲ್ಲ ಮಾಡುವ ಶ್ರಾದ್ದಕ್ಕೆ ಫಲ ಇಲ್ಲ. ಮತ್ತು ಅಲ್ಲಿ ಸಿಗಾಕೊಂಡವ್ರ ಕಥೆ ಏನು? ಅದು ಅನಿವಾರ್ಯ ಅಷ್ಟೇ. ಅಚ್ಯುತಾಯನಮ, ಅನಂತಾಯನಮ, ಗೋವಿಂದಾಯನಮ ಅಷ್ಟೇ. 3 ನಾಮಸ್ಮರಣೆಯಿಂದ ದೋಷ ಪರಿಹಾರ. ಇದಾಗಿ ಮನಃಶುದ್ಧಿ ಇರಬೇಕು, ಅಗ್ನಿಶುದ್ಧಿ ಇರಬೇಕು, ಜೊತೆಗೆ ಸಕಾಲ ಶೌಚ ಮತ್ತು ಇದೆಲ್ಲ ಸರಿಯಾಗಿರಬೇಕಂತ. ಇಷ್ಟು ಸರಿಯಾಗಿದ್ದರೆ ಅವನು ಮಾಡುವ ಶ್ರಾದ್ದದ ಫಲ ಅವನು ಅನುಭವಿಸ್ತಾನೆ. ಒಂದು ವೇಳೆ ಮನಃಶುದ್ಧಿ ಇಲ್ಲ, ಎಲ್ಲ ಇನ್ನು ಶುದ್ಧವಾಗಿದೆ, ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಮಾಡೋನು ಮನಃಶುದ್ಧಿ ಇಲ್ಲ, ಹೋಯ್ತು ಎಲ್ಲ. ಅದರಿಂದ ಮನಸ್ಸು ಬಹಳ ಮುಖ್ಯ. ಮನಃಶುದ್ಧಿ ಇಲ್ಲದೆ ಇದ್ದರೆ ಏನೂ ಫಲ ಸಿಗೋದಿಲ್ಲ. ಹೀಗೆ ಕೊನೆಗೆ ಮುಕ್ತಾಯ ಹಂತಕ್ಕೆ ಬರೋಣ. ಇಷ್ಟೆಲ್ಲ ಪಿತೃದೇವತೆಗಳು ತಾವು ವಿವರಣೆ ಮಾಡಿ ಹೇಳಿದರು. ಇಷ್ಟೆಲ್ಲ ಫಲ ಇದೆ, ಅದನ್ನು ಸರಿಯಾಗಿ ಇರಬೇಕು. 3 ಶೌಚಾನಿ ಕುರುವಂತಿ, ಒಟ್ಟು 3 ರೀತಿಯಾಗಿ ಶುಭ ಕರ್ಮ ಮಾಡೋರು ಅಂದರೆ ಈ ಪಿತೃಕಾರ್ಯ ಮಾಡೋರು ಶುದ್ಧಿ, ಒಂದು ಮನಃಶುದ್ಧಿ, ದೇಹಶುದ್ಧಿ ಮತ್ತು ವಾಚ, ಈ 3 ಕಾಯಿಕ ವಾಚಿಕ ಮಾನಸಿಕ. ಈ ಶುದ್ಧಿ ಬಹಳ ಮುಖ್ಯ. ಇನ್ಯಾವ ಶುದ್ಧಿ ಆಯಿತೋ ಬಿಡ್ತೋ, ಈ 3 ಶುದ್ಧತೆ ಇದ್ದರೆ ಆ ಪಿತೃಕಾರ್ಯದ ಫಲ ಅವರಿಗೆ ಸಿಗತ್ತೆ ಅಂತ ಇಷ್ಟು ಹೇಳಿ, ತೈಸ್ತೈ ಪ್ರೀತಾ ಪ್ರಯಚ್ಛಂತಿ ಪಿತರೋ ಯೋಗವರ್ಧನಾ ಮನಸಾ ಕಾಂಕ್ಷಿತಾನ್ ಕಾಮಾನ್ ತ್ರೈಲೋಕ್ಯ ಪ್ರಭವಾನಿತಿ. ಈ 3 ಲೋಕದಲ್ಲಿ ಏನು ಸಿಗಬೇಕೋ ನಿಮಗೆ ಎಲ್ಲ ಮನಸ್ಸಿನ ಕಾಮನೆಗಳನ್ನು ಆ ಪಿತೃದೇವತೆಗಳಿಗೆ ಯಾವ ರೀತಿ ಅರ್ಚನೆ ಮಾಡ್ತಾನೋ ಆ ರೀತಿ ಅವನು ಫಲವನ್ನು ಪಡಿತಾನೆ ಅಂತ ಇಲ್ಲಿವರೆಗೂ ಇಷ್ಟು ಹೇಳಿದರು. ಆದರೆ ಬ್ರಹ್ಮಣ್ಯ ಯಾತಿಥೇಯಾಯ ಶೌಚಯುಕ್ತಾಯ ಧೀಮತೆ. ಆದರೆ ಬರೋ ಅತಿಥಿಯನ್ನು ಏನು ಆಹ್ವಾನ ಮಾಡ್ತಾರೆ, ಅತಿಥಿಯ ಶುದ್ಧಿ, ಮಾಡುವವನ ಶುದ್ಧಿ, ದ್ರವ್ಯ ಶುದ್ಧಿ, ನಾವೆಲ್ಲ ಏನು ಶುದ್ಧಿಗಳನ್ನು ಹೇಳ್ತೀವಿ ಅಂಥ ಎಲ್ಲ ಶುದ್ಧಿಗಳಿದ್ದರೆ ಪಿತೃದೇವತೆಗಳು ಅಷ್ಟು ಅನುಗ್ರಹವನ್ನು ಮಾಡ್ತಾರೆ ಅಂತ ಇಲ್ಲಿಯವರೆಗೆ ವಾಯುಪುರಾಣದ ಉಲ್ಲೇಖ. ಮೊದಲನೇ ದಿವಸದಿಂದ ಗಯಾಕ್ಷೇತ್ರದ ಮಹಾತ್ಮೆಯಿಂದ ಹಿಡಿದು ಹಲವು ವಿಷಯಗಳು. ನೆನೆ ದಿವಸ ಈ ಮರಣ ಸೂಚನೆ ನೀಡುವಂಥ ಏನೇನು ಸೂಚನೆಗಳಿದೆ ಅದರ ಬಗ್ಗೆ ನೋಡಿದ್ವಿ. ಇಂದಿನ ದಿವಸ ಶ್ರಾದ್ದ ವರ್ಜ್ಯ ವಸ್ತುಗಳು ಇತ್ಯಾದಿಗಳು, ಹೀಗೆ ಹಲವು ವಿಷಯಗಳು ಬಂದು ಈ ಎಲ್ಲ ವಿಷಯಗಳನ್ನು ಕೇಳಿದ ನಿಮಗೆ ವಾಯುದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ವಾಯುಪುರಾಣದಲ್ಲಿ ವಾಯುದೇವರ ಸಂಬಂಧ ಇಷ್ಟು ಬರೋದು. ವಾಯುದೇವರು ಹೇಳಿದ್ದು ನಮಗೇನಂದರೆ ಶ್ರಾದ್ದ ಕರ್ಮದಲ್ಲಿ ಅವತ್ತು ಹೇಳಿದಂತೆ ಕಲಶ ಸ್ಥಾಪನೆ ಮಾಡಬೇಕಾದ್ರೆ ಇದಂತೆ ಪಾತ್ರಂ ಸನವಿತ್ತಂ ಇಂದ್ರಪಿಬ ಸೋಮಮೇನ ಶತಕ್ರತೋ ಅಂಥೇಳಿ ಒಂದು ಮಧ್ವ ಅಂತ ಒಂದು ಹೆಸರು ಬರೋ, ಮಧ್ವಾಚಾರ್ಯರ ಹೆಸರು ಮಧ್ವ.
ಆ ಮಧ್ವ ಅನ್ನೋ ನಾವು ಬರೋ ಒಂದು ವೇದ ಮಂತ್ರ ಹೇಳಿಸ್ತಾರೆ ಶ್ರಾದ್ದದ ಸಂದರ್ಭದಲ್ಲಿ. ಆ ಕಲಶ ಸ್ಥಾಪನೆ ಮಾಡಬೇಕಾದ್ರೆ ಅದು ಇದಂತೆ ಪಾತ್ರಂ ಅಂತ. ನೀವೆಲ್ಲ ಬರ್ತೀರಲ್ಲ ದೇವರು, ನೀವು ಬರ್ತೀರಿ, ಬಂದಾಗ ದೇವರೇ ನೀನು ಈ ಮಧ್ವಾಚಾರ್ಯನೋ ಪಾತ್ರೆಯಲ್ಲಿ ಕೂತ್ಕೋ ಅಂತ ನಾವು ಆ ವೇದ ಮಂತ್ರ ಹೇಳೋದು. ಆಚಾರ್ಯರು ಬಂದು ಕೂಡ್ತಾರೆ, ಮುಖ್ಯ ಪ್ರಾಣದೇವರು ಬಂದು ಕೂಡ್ತಾರೆ ಅಂದರೆ ಅದು ಪೂರ್ಣ ಸಾಂಗತೆ ಅದರಲ್ಲಿ ನಡೆಯುತ್ತೆ ಅಂತ. ಅದನ್ನು ಮುಖ್ಯ ಪ್ರಾಣದೇವರ ಅಧಿಷ್ಠಾನದಲ್ಲಿ ಪಿತೃಕಾರ್ಯ ಮಾಡಬೇಕು. ಆ ಮಂತ್ರವನ್ನು ಹಾಗೆ ಹೇಳಿಸ್ತಾರೆ. ಅದರಿಂದ ವಾಯುದೇವರ ಅನುಗ್ರಹ ಆಯಿತು, ವಾಯುದೇವರು ನೆನೆಸ್ಕೊಂಡ್ವಿ ಅಂದರೆ ಶುದ್ಧಿ ಅಲ್ಲಿ ಬರುತ್ತೆ ಅಂತ ಅಭಿಪ್ರಾಯ. ಯಾಕೆಂದರೆ ಅಲ್ಲಿ ಗಾಳಿ ಆಡದೇ ಇರಲಿ, ಸೂರ್ಯನ ಕಿರಣ ಬಡದೇ ಇರಲಿ, ನಮಗೆ ಗಾಳಿಯ ರೂಪದ ವಾಯುದೇವರೇ ಕೂತಿದ್ದಾರೆ ಅಂದರೆ ಅಲ್ಲಿ ಶುದ್ಧಿ ಆಯಿತು ಅಂತ ಅರ್ಥ. ಅದಕ್ಕೆ ಪವಿತ್ರರಾದ ವಾಯುದೇವರನ್ನು ನೆನಪಿಸ್ಕೊಂಡು ಪುನಃ ಪುನಃ ಕರ್ಮಗಳನ್ನು ಮಾಡಿದರೆ ಅದಕ್ಕೆ ಒಂದು ವಿಶೇಷ ಶುದ್ಧಿ. ಆವಾಗ ಇದು ಲೋಪದೋಷಗಳಾಗೋದಿಲ್ಲ. ಸರಿಯಾಗಿ ನಾವು ಮಾಡುವಂಥ ಕರ್ಮಕ್ಕೆ ನಮ್ಮ ಫಲ ನಮಗೇನು ಸಿಗಬೇಕು ಅದು ಸಿಗತ್ತೆ ಅಂತ ಇಷ್ಟು ಅಭಿಪ್ರಾಯವನ್ನು ತಿಳ್ಕೊಳ್ತಾ ಇಲ್ಲಿವರೆಗೆ ಕೇಳಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಭಗವಂತನ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ಈ ಸಂಘವನ್ನು ಮತ್ತೆ ಅಭಿನಂದಿಸ್ತಾ, ಅನೇಕ ಧಾರ್ಮಿಕ ಪ್ರವಚನಗಳು ಅನೇಕ ವರ್ಷಗಳಿಂದ ನಡೀತಾ ಇದೆ, ಹಾಗೆ ನಿರಂತರವಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಈ 2 ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ.